ನೀವು ನಾವು ಇಂಡಿಯಾದರೆ ನಾವು ಯಾವ್ದಾದ್ರು ವಸ್ತು ಕೊಟ್ಟು ಸುಮ್ಮನೆ ನಾವು ತಿನ್ಬಿಡ್ತೀವಿ. ಯುರೋಪಿಯನ್ ಕಂಟ್ರಿ ಯಾರು ಅವ್ರು ಲ್ಯಾಬ್ ಟೆಸ್ಟ್ ಮಾಡ್ಸೇ ತಿನ್ನೋದು, ಅದ್ರೊಳಗೆ ರೆಸಿಡಿ ಇಲ್ವಾ ಅಂತ ನೋಡ್ಕೊಂಡೆ ತಿನ್ನೋದು, ಅದ್ರೊಳಗಡೆ ಕೆಮಿಕಲ್ ಅಂಶ ಏನಾರು ಕಂಡಿಟ್ಟು ರಿಜೆಕ್ಟ್ ಮಾಡ್ಬಿಡ್ತಾರೆ. ಒಂದೊಂದ್ಸತಿ ನೋಡ್ಬೋದು ನಿಮ್ ಕಾಫಿನ ರಿಜೆಕ್ಟ್ ಆಗ್ಬಿಟ್ಟು ಹೊರ ಬಂತು ಅಂತಾರೆ, ಪೇಪರ್ ರಿಜೆಕ್ಟ್ ಆಯ್ತು ಅಂತ ಹೇಳ್ತಾರೆ. ನೀವೇನ ಈಗ ನಮ್ಮಲ್ಲಿ ದಾಳಿಂಬೆ ಬೆಳೀತಾರೆ ಸಿಕ್ಕಾಪಟ್ಟೆ ಆ ಸಿಕ್ಕರಿ ಭಾಗದಲ್ಲೆಲ್ಲ ಕೆಮಿಕಲ್ ಯಾವ್ದಾರು ಯೂಸ್ ಮಾಡೋದ್ರೆ ಯಾವ ಫ್ರೂಟ್ಸ್ ಎಕ್ಸ್ಪೋರ್ಟ್ ಆಗೋದಿಲ್ಲ. ಅದಕ್ಕೆ ಯಾಕೆ ಹೇಳ್ತಾರೆ ಅಂತಂದ್ರೆ ಆದಷ್ಟು ರೆಸಿಡ್ಯೂ ಕಡಿಮೆ ಇರೋಂಥವು, ಅಂದ್ರೆ ಈಗ ಹೊಡಿತು ಅಂದ್ರೆ ಡೈಲ್ಯೂಟ್ ಆಗಿ ಹೋಗ್ಬಿಟ್ಟು ಇಂತಿಷ್ಟೇ ದಿನ ಇದ್ದು ಅಂದ್ರೆ ಅದ್ರ ಕೆಲಸ ಮುಗಿಸ ಅದು ಕ್ಲೋಸ್ ಆಗಬೇಕು, ಹಂಗಿದ್ದಾಗ ಮಾತ್ರ ರೆಸಿಡ್ಯೂ ಅಂತ ಕಡಿಮೆ ಇರ್ತವೆ. ಮಳೆಗೆ ಯಾವುದೇ ಕೆಮಿಕಲ್ ಹೊಡೋದು 3 to 4 ಟೈಮ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಕ್ಷಿತ್ ಅಂತ. ನಾನು ಸುಮಿಟೋಮಾ ಕಂಪನಿಯಲ್ಲಿ ಟೆರಿಟರಿ ಮ್ಯಾನೇಜರ್ ಆಗಿ ಹಾಸನ ಮತ್ತು ಚಿಕ್ಕಮಗಳೂರು ಏರಿಯಾದ ಕೆಲಸ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸುಮಿಟೋಮಾ ಕಂಪನಿಯ ಡಿಸ್ಟ್ರಿಬ್ಯೂಟರ್ ಶಾಂತಪ್ಪ ಸರ್ ಅವರು ಬಂದಿದ್ದಾರೆ, ಅವರಿಗೆ ಸ್ವಾಗತವನ್ನು ಕೋರೋಣ. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಕಾಫಿ ಬೆಳೆಗಾರರು ಎಲ್ಲ ಬಂದಿದ್ದೀರಾ, ಸರಿ ಇರಲಿ. ಕಾಫಿ ಬೆಳೆಗಾರರು ಬಂದಿದ್ದೀರಾ, ಅವರಿಗೆ ನಮ್ಮ ಸುಮಿಟೋಮಾ ಕಂಪನಿಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರಕ್ಕೆ ಇಷ್ಟಪಡ್ತೀನಿ. ಹಾಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸುಮಿಟೋಮಾ ಕಂಪನಿ ಬಗ್ಗೆ. ಒಂದಷ್ಟು ಮಾಹಿತಿ. ಸುಮಿಟೋಮಾ ಕಂಪನಿ ಬಂದು ಏನಾದರೂ ಐಡಿಯಾ ಇದೆ ಯಾರಿಗಾದ್ರೂ ಸುಮಿಟೋಮಾ ಕಂಪನಿ ಬಗ್ಗೆ? ಸುಮಿಟೋಮಾ ಕಂಪನಿ ಬಂದು ಜಪಾನ್ ಕಂಪನಿ. ಜಪಾನ್ ಅಂದ ತಕ್ಷಣ ನಿಮಗೆ ನೆನಪಾಗುತ್ತೆ ಏನಂದ್ರೆ ಕ್ವಾಲಿಟಿ ಆಗಿರ್ಬೋದು, ರಿಸಲ್ಟು ಮತ್ತೆ ಹೊಸ ಟೆಕ್ನಾಲಜಿ ಬಿಡೋಂಥ ಪ್ರಾಡಕ್ಟ್ಸ್ ಇರುತ್ತೆ. ಇದು ಬಂದು ನಮ್ದು ಸುಮಿಟೋಮಾ ಕಂಪನಿ ಅಂತ, ಜಪಾನ್ ಬೇಸ್ಡ್ ಕಂಪನಿ. ಹಾಗೆ ನಮ್ಮ ಕಂಪನಿಯಲ್ಲಿ ಹಲವಾರು ಪ್ರಾಡಕ್ಟ್ಸ್ ಇದಾವೆ. ಕಾಫಿ ಆಗಿರ್ಬೋದು, ಬೇರೆ ಪ್ರಾಡಕ್ಟ್ಸ್ ಏನೋ ಬೇರೆ ಕ್ರಾಪ್ ಆಗಿರ್ಬೋದು, ಯಾವ್ದು ಶುಂಠಿ ಬೆಳೆಯಂಥವ್ರು, ತರಕಾರಿ ಬೆಳೆಯಂಥವ್ರು, ಕಾಫಿಗೆ ಎಲ್ಲಾ ಸೆಗ್ಮೆಂಟ್ಗೂ ಒಂದೊಂದು ಪ್ರಾಡಕ್ಟ್ಸ್ ಇದಾವೆ. ಕಿಟೋಶಿ ಅಂತ ಕೇಳಿರ್ತೀರಾ ನೀವು, ಪ್ಯಾಂಟರ್ಸ್ ಕಿಟೋಶಿ ಯೂಸ್ ಮಾಡಿರ್ತಾರೆ. ಮತ್ತೆ ಅರ್ಬಿಸೈಡ್ ಸುಮಿಮ್ಯಾಕ್ಸ್ ಅಂತ ಬರುತ್ತೆ, ಸುಮಿಮ್ಯಾಕ್ಸ್ ಕಳೆನಾಶಕ, ಅದು ಪ್ರೀ ಎಮರ್ಜೆಂಟ್ ಅರ್ಬಿಸೈಡ್, ಅದಕ್ಕೆ ಯೂಸ್ ಮಾಡಿರ್ತೀರಾ. ಮತ್ತೆ ಡ್ಯಾನಿಟಾಲ್ ಅಂತ ಯೂಸ್ ಮಾಡಿರ್ತೀರಾ, ಡ್ಯಾನಿಟಾಲ್ ಸ್ವಾಬಿಂಗ್ ಎಲ್ಲ ಮಾಡ್ತಾರಲ್ಲ ಅಂತ, ಅದಕ್ಕೆ ಡ್ಯಾನಿಟಾಲ್ ಯೂಸ್ ಮಾಡ್ತಾರೆ. ಮತ್ತೆ ಲಾಸ್ಟ್ ಟೈಮ್ ಮೆಶಿ ಅಂತ ಬಿಟ್ಟಿದ್ದಾರೆ, ರೆಕ್ಕೆ ಬರೋರು ಅಂತಿರಲ್ಲ, ಅದಕ್ಕೆ ಬೇಕಾದ್ರೆ ಯೂಸ್ ಮಾಡ್ಬೋದು ಮೆಶಿ ಅಂತ. ಮತ್ತೆ ಪ್ರೋಜಿ ಬೀಸಿ, ಈ ಜಿಬರ್ಲಿಕ್ ಆಸಿಡ್ ಬರುತ್ತಲ್ಲ, ಅದು ಬಂದು ನಮ್ಮ ಸುಮಿಟೋಮಾ ಕಂಪನಿಯಿಂದಾನೆ ಬಿಟ್ಟಿರೋಂಥದ್ದು. ಹಾಗೆ ಹಲವಾರು ಪ್ರಾಡಕ್ಟ್ಸ್ ಇದಾವೆ. ಆಲ್ಮೋಸ್ಟ್ ಎಲ್ಲ ಸೆಗ್ಮೆಂಟ್ ಆಗಂತ ಪ್ರಾಡಕ್ಟ್ಸ್ ನಮ್ಮ ಸುಮಿಟೋಮಾ ಕಂಪನಿಯಲ್ಲಿ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಈಗ ರೀಸೆಂಟ್ ಆಗಿ ಒಂದು 2022ರಲ್ಲಿ ಎಕ್ಸ್ಕ್ಯಾಲಿಯಾ ಮ್ಯಾಕ್ಸ್ ಅಂತ ಒಂದು ಹೊಸ ಫಂಗಿಸೈಡ್ ಅನ್ನ ಲಾಂಚ್ ಮಾಡಿದ್ದಾರೆ. ಎಕ್ಸ್ಕ್ಯಾಲಿಯಾ ಮ್ಯಾಕ್ಸ್ ಅಂತ, ಯಾವ್ದು ಹೇಳಿ? ಎಕ್ಸ್ಕ್ಯಾಲಿಯಾ ಮ್ಯಾಕ್ಸ್ ಅನ್ನೋಂಥ ಶಿಲೀಂಧ್ರನಾಶಕವನ್ನ ಲಾಂಚ್ ಮಾಡಿದ್ದಾರೆ. ಮೇನ್ ಟಾರ್ಗೆಟ್ ಏನಂತಂದ್ರೆ ರಸ್ಟ್ ಅಂತ ಕರಿತಿರಲ್ಲ, ಕಾಫಿ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು, ರಸ್ಟ್ ತುಕ್ಕು ರೋಗ ಅಂತಿರಲ್ಲ ಅದಕ್ಕೆ ಅಂದ್ಬಿಟ್ಟು, ಮತ್ತೆ ಆ ಚುಕ್ಕೆ ರೋಗ ಅಂತ ಬರುತ್ತೆ ಕಾಫಿಲ್ ಆಗಿರ್ಬೋದು, ಬೇರೆ ಸರ್ಕೋಸ್ಪೋರಾ ಕಾಫಿ ಕೋಲಾ ಅಂತ ಕರೀತಾರೆ, ಮತ್ತೆ ಕಾಫಿ ರಸ್ಟ್. ಈ ಸೆಗ್ಮೆಂಟ್ಗೆ ಒಂದು ಎಕ್ಸ್ಕ್ಯಾಲಿಯಾ ಮ್ಯಾಕ್ಸ್ ಅನ್ನೋ ಒಂದು ಫಂಗಿಸೈಡ್ ಅನ್ನ ಲಾಂಚ್ ಮಾಡಿದ್ದಾರೆ. ಎಕ್ಸ್ಕ್ಯಾಲಿಯಾ ಮ್ಯಾಕ್ಸ್ ಫಂಗಿಸೈಡ್ ಬಂದು ಹೊಸ ಟೆಕ್ನಾಲಜಿ ಇರೋಂತಹ ಪ್ರಾಡಕ್ಟ್. ಇಂಡಿಫ್ಲಿನ್ ಅನ್ನೋ ಒಂದು ಟೆಕ್ನಾಲಜಿ ಇರೋಂತಹ ಪ್ರಾಡಕ್ಟ್. ಇಂಡಿಫ್ಲಿನ್ ಅಂತ ಹೊಸ ಟೆಕ್ನಾಲಜಿ. ಸರ್ ಇಲ್ಲಿ ಮೆನ್ಷನ್ ಮಾಡಿದೀವಲ್ಲ, ಇದು ಎಕ್ಸ್ಕ್ಯಾಲಿಯಾ ಮ್ಯಾಕ್ಸ್ ಅಂತ. ಇಲ್ಲ, ಇನ್ನು ಮಾರ್ಕೆಟ್ ಬಂದಿಲ್ಲ, ಅದು ನಾವು ಜಸ್ಟ್ ಡೆಮೋಸ್ ತಗೊಂತ ಇದೀವಿ ಅಷ್ಟೇ. ಎಕ್ಸ್ಕ್ಯಾಲಿಯಾ ಮ್ಯಾಕ್ಸ್ ಬಂದು ಇಂಡಿಫ್ಲಿನ್ ಅನ್ನೋ ಒಂದು ಹೊಸ ಟೆಕ್ನಾಲಜಿ ಇರೋಂತಹ ಪ್ರಾಡಕ್ಟ್. ಅದೇನಂದ್ರೆ ಅದರಲ್ಲಿ ನಿಮಗೆ ಪ್ರಿವೆಂಟಿವ್ ಆಗು ಕೆಲಸ ಮಾಡುತ್ತೆ, ಕ್ಯೂರೇಟಿವ್ ಆಗು ಕೆಲಸ ಮಾಡುತ್ತೆ. ಪ್ರಿವೆಂಟಿವ್ ಅಂತಂದ್ರೆ ಡಿಸೀಸ್ ಬರಕ್ ಮೊದಲು, ಈಗೆಲ್ಲ ನಾರ್ಮಲ್ ಕಾಫಿ ಗ್ರೋವರ್ಸ್ ಅಲ್ಲಿ ಏನ್ ಮಾಡ್ತಾರೆ, ಡಿಸೀಸ್ ಬರಕ್ ಮೊದಲು ಸ್ಪ್ರೇ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಏನಂದ್ರೆ ಮುಂದೆ ಬರ್ದಿರೋ ತರ ಕಂಟ್ರೋಲ್ ಮಾಡ್ಲಿ ಅನ್ನಕ್ಕೆ. ಸೊ ನಾವಿಲ್ಲೇನು ಅಂದ್ರೆ ಡಿಸೀಸ್ ಸ್ಟಾರ್ಟ್ ಆಗಿತ್ತು, ಅದನ್ನ ಅಬ್ಸರ್ವೇಷನ್ ತಗೊಂಡು ಫೋಟೋಸ್ ತಗೊಂಡು ನಾವು ಡೆಮೋ ಕೊಟ್ಟಿದ್ದೀವಿ. ಎಕ್ಸ್ಕ್ಯಾಲಿಯಾ ಮ್ಯಾಕ್ಸ್ ಅನ್ನೋದನ್ನ ನಾವು 3 ಬ್ಲಾಕ್ ಆಗಿ ಡಿವೈಡ್ ಮಾಡ್ಕೊಂಡಿದೀವಿ. ಒಂದು ಕಂಟ್ರೋಲ್ ಅಂದ್ಬಿಟ್ಟು ಒಂದು 3 ಲೈನ್ಗೆ ಎಕ್ಸಾಕೊನಜಾಲ್ ಅನ್ನ ಸ್ಪ್ರೇ ಮಾಡಿಸಿದೀವಿ. ಎಕ್ಸಾಕೊನಜಾಲ್ 2.5% 1 ಲೀಟರ್ಗೆ, ಅಂದ್ರೆ 2.5 ml 1 ಲೀಟರ್ಗೆ ಹಾಕೊಂಡು ಸ್ಪ್ರೇ ಮಾಡಿಸಿದೀವಿ. ಸೆಕೆಂಡ್ ಕಂಟ್ರೋಲ್ ಬಂದು ಎಕ್ಸ್ಕ್ಯಾಲಿಯಾ ಮ್ಯಾಕ್ಸ್, ಅಲ್ಲಿ ಮಾರ್ಕ್ ಮಾಡಿದೀವಿ, ಅದು ಬೇಕಂದ್ರೆ ಅಬ್ಸರ್ವ್ ಮಾಡೋಣ ಆಮೇಲೆ. ಎಕ್ಸ್ಕ್ಯಾಲಿಯಾ ಮ್ಯಾಕ್ಸ್ ಅನ್ನೋದನ್ನ ನಾವು 50 ml 50 ಲೀಟರ್ಗೆ ಕೊಟ್ಟಿದ್ದೀವಿ, 1 ml 1 ಲೀಟರ್ಗೆ ತರ. ಮತ್ತೆ ಮೂರನೇ ಕಂಟ್ರೋಲ್ ಬಂದು ಈಗ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಜನ ಸ್ಪ್ರೇ ಮಾಡ್ತಿರ್ತಾರೆ, ಅಜಾಕ್ಸಿಸ್ಟ್ರೋಬಿನ್ ಮತ್ತೆ ಎಪಾಕ್ಸಿಕೊನಜಾಲ್ ಅಂತ. ಈ ಸೆಗ್ಮೆಂಟ್ ನ ನಾವು ಮತ್ತೆ 3 ಲೈನ್ ಕೊಟ್ಟಿದ್ದೀವಿ ನಾವು. ಸರ್ ಇದು ಮಾರ್ಕೆಟ್ ಅಲ್ಲಿ ಇದೆ ಆಲ್ರೆಡಿ, ಎಕ್ಸಾಕೊನಜಾಲ್ ಅನ್ನೋದು. ಇದು ಅಜಾಕ್ಸಿಸ್ಟ್ರೋಬಿನ್ ಪ್ಲಸ್ ಇದು ಎಪಾಕ್ಸಿಕೊನಜಾಲ್ ಮಾರ್ಕೆಟ್ ಅಲ್ಲಿ ಇದೆ. ಬಟ್ ಇದೇನಂದ್ರೆ ಎಕ್ಸ್ಕ್ಯಾಲಿಯಾ ಮ್ಯಾಕ್ಸ್ ಬಂದು ಇನ್ನು ಮಾರ್ಕೆಟ್ ಬಂದಿಲ್ಲ, ಬರುತ್ತೆ ಜೂನ್ ಜುಲೈ ಅಲ್ಲಿ ಮಾರ್ಕೆಟ್ ಬರುತ್ತೆ. ಇದೆ ಸರ್, ಅಲ್ಲಿ ಬೇಕಂದ್ರೆ ಅಲ್ಲೇ ಇದು ಮಾಡೋಣ. ನಿಮ್ಗೆ ಹೇಳಿದ್ರೆ ಅಂದ್ರೆ ನೋಡಿ ಸರ್, ಇಲ್ಲಿ ಮಾರ್ಕ್ ಮಾಡಿದೀವಿ ನೋಡಿ. ಇಲ್ಲಿ ಮಾರ್ಕ್ ಮಾಡಿದೀವಿ. ಇದು ಬಂದು ಉಪಚರಿಸಿದ ಅಂದ್ರೆ ನಮ್ಮ ಎಕ್ಸ್ಕ್ಯಾಲಿಯಾ ಮ್ಯಾಕ್ಸ್ ಅಂತ ಏನು ಹೊಸ ಫಂಗಿಸೈಡ್ ಬಂದಿದೆ, ಇದು ಬಿಫೋರ್ ಸ್ಪ್ರೇ, ಅಂದ್ರೆ ಸ್ಪ್ರೇ ಮಾಡಕ್ ಮೊದಲು ನಾವು ಫೋಟೋ ತಗೊಂಡಿರೋಂಥದ್ದು. ಫಂಗಸ್ ಇಲ್ಲಿ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ, ಪ್ಲಾಂಟರು ಎಲ್ಲ ಅವರೇ ನೋಡಿ ಡೆಮೋಕ್ ಅವರೇ ಸ್ಪ್ರೇ ಮಾಡಿದ್ದಾರೆ. ಇದಾದ್ಮೇಲೆ 15 ದಿನ ಆದ್ಮೇಲೆ ನಾವು ಫೋಟೋ ತಗೊಂಡಿದೀವಿ. ಆಫ್ಟರ್ ಅದೇ ಕ್ರಾಪ್ ಅದೇ ಪ್ಲಾಟ್, ಇದು ಬಂದು ಆಫ್ಟರ್ ಅಂದ್ರೆ ಸ್ಪ್ರೇ ಮಾಡಿದಾದ್ಮೇಲೆ ರಿಸಲ್ಟ್ ಯಾವ ತರ ಇದೆ ಅಂತ ಅಬ್ಸರ್ವ್ ಮಾಡಿದ್ವಿ. ಇದು ರೈತರ ಪದ್ಧತಿ, ಅಂದ್ರೆ ಈಗ ನೀವು ಕಂಟ ಹೊಡಿತೀರಾ, ಈ ಬೇರೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಹೊಡೆದಿರ್ತೀರಲ್ಲ ಆ ತರದ್ದು ಸ್ಪ್ರೇ ಮಾಡಿರೋಂಥದ್ದು. ಇದು ಬಂದು ಅಜಾಕ್ಸಿ ಪ್ಲಸ್ ಎಪಾಕ್ಸಿಕೊನಜಾಲ್ ಸ್ಪ್ರೇ ಮಾಡಿರೋಂಥದ್ದು. ಇಲ್ಲಿ ಲೀಫ್ ಡ್ರಾಪ್ ಆಗಿದೆ, ಬಟ್ ಫಂಗಸ್ ಇನ್ನೂ ಸತ್ತಿಲ್ಲ ಸಂಪೂರ್ಣವಾಗಿ. ಬಟ್ ಇದ್ರಲ್ಲಿ ಕಂಪ್ಲೀಟ್ ಆಗಿ ಬರ್ನ್ ಆಗಿದೆ. ನೀವು ಲೈವ್ ಆಗಿ ಬೇಕಂದ್ರೆ ಫೀಲ್ಡ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು, ಫೀಲ್ಡ್ ಅಲ್ಲಿ ಅಬ್ಸರ್ವ್ ಮಾಡಿ. ಇನ್ನು ಇದರಲ್ಲಿ ಇಂಡಿಫ್ಲಿನ್ ಅನ್ನೋ ಟೆಕ್ನಾಲಜಿ ಇದೆಯಲ್ಲ, ಅದರಲ್ಲಿ ಒಂದು ಇನ್ಪೈರಿಫ್ಲುಕ್ಸಮ್ ಅಂತ ಒಂದು ಕೆಮಿಕಲ್ ಇದೆ. ಅದೇನಂದ್ರೆ ಪ್ರಿವೆಂಟಿವ್ ಆಗಿ ಕೆಲಸ ಮಾಡಿ, ಮತ್ತೆ ಗಿಡ ಏನಂದ್ರೆ ಸ್ವಲ್ಪ ಒಂದ್ ಸ್ವಲ್ಪ ಹೆಲ್ತಿ ತರ ಕಾಣಿಸೋ ತರ ಹೆಲ್ಪ್ ಮಾಡುತ್ತೆ. ಈಗ ನೀವೇನು ಟೆಬಿಕೊನಜಾಲ್
ಅಜಾಕ್ಸಿಸ್ಟ್ರೋಬಿನ್ ಅಂತ ಸೆಗ್ಮೆಂಟ್ ಹೊಡೆದಾಗ ಏನಾಗುತ್ತೆ, ಗಿಡ ಲೈಟ್ ಆಗಿ ಹಸಿರಾಗುತ್ತೆ, ಫೈಟೋಟಾನಿಕ್ ಎಫೆಕ್ಟ್. ಬಟ್ ಇದರಲ್ಲೂ ಒಂದು ಆ ಥರದ್ದು ಕ್ಯಾರೆಕ್ಟರ್ ಇದೆ. ಆಮೇಲೆ ಏನಂದ್ರೆ, ನೀವು ಸ್ಪ್ರೇ ಮಾಡಿದಾದ್ಮೇಲೆ ಫಂಗಸ್ ಏನ್ ಸ್ಪೋರ್ಸ್ ಡೆವಲಪ್ ಆಗಿರುತ್ತಲ್ಲ, ಇಮಿಡಿಯೇಟ್ ಆಗಿ ಅಲ್ಲೇ ಬರ್ನ್ ಆಗಕ್ಕೆ ಇದು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಬಟ್ ಏನಂದ್ರೆ, ಜೋರಾಗಿ ಹನಿ 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 ಮಳೆ ಬಿದ್ದಾಗ ಏನಾಗುತ್ತೆ, ಸ್ಪೋರ್ಸ್ ಮತ್ತೆ ಡೆವಲಪ್ ಆಗ್ತಾ ಹೋಗುತ್ತೆ. ಈಗ ಇವ್ರಿಗೆ ಡೆಮೋ ಕೊಟ್ಟಾದ್ಮೇಲೆ ಮತ್ತೆ ಮಳೆ ಸ್ಟಾರ್ಟ್ ಆಗಿತ್ತು, ಆಮೇಲೆ ಬಂದು ಅಬ್ಸರ್ವೇಷನ್ ತಗೊಂಡಿದ್ದೀವಿ. ಬಟ್ ಸ್ಪೋರ್ಸ್ ಅಲ್ಲಿಗೆ ಸ್ಟಾಪ್ ಆಗಿದೆ. ಎಕ್ಸ್ಕ್ಯಾಲಿಯಮ್ ಎಕ್ಸ್ ಎಲ್ಲಿ ಹೊಡೆದಿದ್ದೀವಿ ಅಲ್ಲಿಗೆ ಸ್ಪೋರ್ಸ್ ಸ್ಟಾಪ್ ಆಗಿದೆ. ಬಟ್ ಬೇರೆ ಇದರಲ್ಲಿ ಮತ್ತೆ ಗ್ರೋತ್ ಕಾಣಿಸ್ತಾ ಇದೆ. ನೀವು ಒಂದ್ಸಲ ಅಬ್ಸರ್ವ್ ಮಾಡಿ ಅಲ್ಲಿ ಫೀಲ್ಡಲ್ಲಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಮ್ದು ಕಿಟೋಶಿ ಅಂತ ಒಂದು ಫಂಗಿಸೈಡ್ ಇದೆ, ಅದನ್ನು ಯೂಸ್ ಮಾಡ್ತಾ ಇರ್ತೀರ ಅನ್ಸುತ್ತೆ, ಯೂಸ್ ಮಾಡಿದ್ದೀರಾ? ಅದರಲ್ಲಿ ಸ್ವಲ್ಪ ಗಿಡ ಗ್ರೀನಿಶ್ ಆಗುತ್ತೆ ಸರ್. ಅದು ಟೆಕ್ನಾಲಜಿ ಬೇರೆ, ಇದು ಟೆಕ್ನಾಲಜಿ ಬೇರೆ ಸರ್. ಇದು ಇನ್ನೂ ಪ್ರೈಸ್ ಮಾರ್ಕೆಟ್ಗೆ ಬಂದಿಲ್ಲ. ಇದು ಇನ್ನೂ ಇಲ್ಲ, ಪ್ರೈಸ್ ಮಾರ್ಕೆಟ್ಗೆ ಬಂದಿಲ್ಲ ಇನ್ನು. ಯಾವುದು ಸರ್? ಅದೇ ಇನ್ನೂ ಮಾರ್ಕೆಟ್ಗೆ ಬಂದಿಲ್ಲ ಪ್ರಾಡಕ್ಟ್, ಹಂಗಾಗಿ. ಈಗ 2022ರಲ್ಲಿ ಲಾಂಚ್ ಆಗಿದೆ ಬ್ರೆಜಿಲಲ್ಲಿ. ಸರ್ ಇಲ್ಲ ಆ ಥರ ಅಲ್ಲ, ಅದು ಮಾರ್ಕೆಟ್ಗೆ ಬರೋಕ್ ಮೊದಲು ಇಂಥ ಪ್ರಾಡಕ್ಟ್ ಇದಕ್ಕೆ ಸೆಟ್ ಆಗುತ್ತಾ, ಈ ವಾತಾವರಣಕ್ಕೆ ಸೆಟ್ ಆಗುತ್ತಾ, ಈ ತರ ರಿಸಲ್ಟ್ ಕೆಲಸ ಮಾಡಿದ್ಯಾ ಅಂತ ನಾವು ಒಂದ್ಸಲ ತೋರಿಸ್ಬೇಕು. ಈಗ ಡೈರೆಕ್ಟ್ ಆಗಿ ನಾವು ಮಾರ್ಕೆಟ್ ಕೊಡಕ್ಕಾಗಲ್ಲ, ಯಾಕಂದ್ರೆ ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗುತ್ತಾ ಅದ್ ನೋಡ್ಬೇಕು. ಹಂಗಾಗಿ ನಾವು ಲಾಸ್ಟ್ ಟೈಮ್ ಕೊರ್ಲಹಳ್ಳಿ ಅಂತ ಬರುತ್ತಲ್ಲ, ಅಲ್ಲಿ ಡೆಮೋ ಕೊಟ್ಟಿದ್ವಿ, ಅಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ. ಈಗ ಇಲ್ಲಿ ಚಂದನ್ ಸರ್ ಅವ್ರ ಪ್ಲಾಟ್ ಅಲ್ಲಿ ಒಂದು ಕೊಟ್ಟಿದೀವಿ, ಇಲ್ಲಿ ಒಳ್ಳೆ ರಿಸಲ್ಟ್ ಕಾಣಿಸ್ತಿದೆ. ನೀವು ಒಂದ್ಸಲ ಅಬ್ಸರ್ವ್ ಮಾಡಿ ಯಾವ ತರ ಇದೆ ಏನು ಅಂತ. ಇದನ್ನು ಮಾರ್ಕೆಟ್ ಬರೋವರೆಗೂ ಆ ತರ ರಿಲೀಸ್ ಮಾಡಕ್ಕಾಗಲ್ಲ ಸರ್. ಒಳ್ಳೆ ರಿಸಲ್ಟ್ ಕೊಡ್ತು ನಿಮಗೆ. 2 ವರ್ಷ 3ನೇ ವರ್ಷಕ್ಕೆ ಏನ್ ಮಾಡಿದ್ರು ಅಂದ್ರೆ ಲೇಬರ್ ಚೇಂಜ್ ಮಾಡಿದ್ರು, ಕ್ವಾಲಿಟಿ ಚೇಂಜ್ ಮಾಡಿದ್ರು, ಗಾಡಿಗೆ ಹೋಯ್ತು. ಮತ್ತೆ ನಾವು ಕಾಂಟ್ರಾಪ್ಲೇಸ್ ಬರಕ್ಕೆ 2 ವರ್ಷ ನಾವು ತಗೋಬಿಟ್ಟು. ಇಲ್ಲ ಸರ್, ಅದು ಏನಂದ್ರೆ ಈ ಕ್ವಾಲಿಟಿ ಇರೋ ಕಡೆ ನಾವು ಪರ್ಚೇಸ್ ಮಾಡ್ಬೇಕನ್ನ. ಈಗ ಒಬ್ಬೊಬ್ರು ಏನ್ ಮಾಡ್ತಾರೆ, ಡೂಪ್ಲಿಕೇಟ್ ತಂದು ಏನಾಗುತ್ತೆ, ಯಾವ್ದೋ ಒಂದು ಉತ್ತಿ ಅಂಗಡಿಗೆ ಹೋಗ್ತೀವಿ, ಇದು ಕೊಡಪ್ಪ ಅಂತೀವಿ, ಅವನು ಕ್ವಾಲಿಟಿ ವಾಗಿ ಕೊಡ್ತಾನ ಅಲ್ಲ ಮಾಮೂಲಿ ಸರ್? ಹೌದು ಒಳ್ಳೆ ರಿಸಲ್ಟ್. ಪ್ರತಿ ಜನ ಗೆಡಿಟ್ ಆದ್ರು 2 ವರ್ಷ 3ನೇ ವರ್ಷ ಡೂಪ್ಲಿಕೇಟ್ ಬಂತು, 4ನೇ ವರ್ಷ ಇಲ್ಲ. ಅದು ಹಾಗೆ ನಾವು ಹುಡುಕಿ ಹೋಗಿದ್ದಾನೆ, ಹುಡುಕಿ ಬಂದ್ಬಿಟ್ರು ಸರ್. ಇವತ್ತು ಮೀಟಿಂಗ್ ಮಾಡೋ ಉದ್ದೇಶನೂ ಅಷ್ಟೇ ನಮ್ಗೆ. ಜನ ಇರ್ಲಿ ಬಿಡ್ಲಿ, ಟಾಟಾ ಇಲ್ಲದಿಂದ ಕಾಂಟ್ರಾಪ್ಲೇಸ್ ಹುಡುಕಿ ಹೋಯ್ತು. ಹೌದು ರಿಸಲ್ಟ್ ಐತೆ ಎಲ್ಲ ಗೊತ್ತಿಲ್ಲ, ಒಟ್ಟು ಹುಡುಕಿ ಹೋಯ್ತು. ಬಟ್ ಹಂಗಾಯ್ತು. ಈಗ 2 ವರ್ಷ ರಿಸಲ್ಟ್ ಕೊಟ್ಬಿಟ್ಟು 3ನೇ ವರ್ಷ ಇಲ್ಲ ಸರ್, ಆಲ್ ಓವರ್ ಇಂಡಿಯಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬರೋದೇ ಜಪಾನ್ ಇಂದ ನಮ್ದು ಎಕ್ಸ್ಪೋರ್ಟ್ ಆಗಂತ ಪ್ರಾಡಕ್ಟ್ಸ್. ನಮ್ದೇನಂದ್ರೆ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ತುಂಬಾ ಕಡಿಮೆ, ಮ್ಯಾಕ್ಸಿಮಮ್ ಪ್ರಾಡಕ್ಟ್ಸ್ ಎಲ್ಲ ಎಕ್ಸ್ಪೋರ್ಟ್ ಆಗುತ್ತೆ ಅಲ್ಲಿಂದಾನೆ. ನಾವು ಇವತ್ತು ಫೀಲ್ಡ್ ಮಾಡೋ ಉದ್ದೇಶ ಏನಂದ್ರೆ, ಈ ಪ್ರಾಡಕ್ಟ್ ನೀವು ರಿಸಲ್ಟ್ ಕಣ್ಣಾರೆ ನೋಡ್ಬಿಟ್ಟು, ಈಗ ನೀವು ಹೋಗ್ಬಿಟ್ಟು ಬೇಕಾದ್ರೆ ಡೀಲರ್ ಹತ್ರ ಕೇಳ್ಬೋದು, ಈ ತರ ಎಕ್ಸ್ಕ್ಯಾಲಿಯಮ್ ಎಕ್ಸ್ ಕೊಡು ನನಗೆ ಅಂತ ಕೇಳಿದ್ರೆ, ನೀವು ಈಗ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಾನೇ ತಗೊಂಬಂದು ಸ್ಪ್ರೇ ಮಾಡಿದ್ದೀನಿ. ಈಗ ಹೋಗಿ ಕೇಳ್ತೀರಾ, ಯಾವ್ದೋ ಒಂದು ಕೊಟ್ಟಿರ್ತಾರೆ, ತಗೊಂಬಂದು ಸ್ಪ್ರೇ ಮಾಡಿರ್ತೀರಾ. ಅವಾಗ ನಿಮ್ಗೆ ಈಗ ಅದಕ್ಕೆ ಅಂದ್ಬಿಟ್ಟೆ ನಾವು ಎಕ್ಸ್ಕ್ಯಾಲಿಯಮ್ ಎಕ್ಸ್ ಫೀಲ್ಡ್ ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡಲಿ ಅಂದ್ಬಿಟ್ಟು ನಾವು ಪ್ಲಾನ್ ಒಳ್ಳೆ ರಿಸಲ್ಟ್. ಹಾಂ ಸರ್. ಸರ್, ನಾವು ಲಾಸ್ಟ್ ಟೈಮ್ ಅಬ್ಸರ್ವ್ ಮಾಡ್ದಂಗೆ ಒಂದು 2 months ವರೆಗೂ ಇತ್ತು. 60 ದಿನವರೆಗೂ ಇದೆ. ಇಲ್ಲಿ ಅಬ್ಸರ್ವ್ ಮಾಡೋಣ. ಇನ್ನು 18 ದಿನ ಆಗಿದೆ ಸರ್. 25ನೇ ತಾರೀಕು ಮಾಡಿರೋದು, 18 ದಿನ ಆಗಿದೆ. ಆಲ್ಮೋಸ್ಟ್ ರಿಸಲ್ಟ್ ನೋಡಿದಾಗ ಅವರೇ ಹೋಗಿ ಕೇಳಿ ತಗೊಂಬಂದು ಸ್ಪ್ರೇ ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ ಅಂದ್ಬಿಟ್ಟು ನಾವು ಫೀಲ್ಡೇ ಮಾಡೋಂಥ ಉದ್ದೇಶ. ಹೌದು ಸರ್. ಸರ್, ಆಕ್ಚುಲಿ 2022ರಲ್ಲಿ ರಿಲೀಸ್ ಆಗಿದೆ ಇದು ಬ್ರೆಜಿಲ್ ಅಲ್ಲಿ. ಸರ್, ಅಂದ್ರೆ ಕಾಯಿಲೆ ಬಂದಾಗ, ಅಂದ್ರೆ ಯಾವ್ದ್ರಲ್ಲೂ ಕಾಯಿಲೆ ಬಂದಾದ್ಮೇಲೆ ಸಿವಿಯರ್ ಆದ್ಮೇಲೆ ಯಾವ್ದ್ರಲ್ಲೂ ಕಂಟ್ರೋಲ್ ಆಗಲ್ಲ. ಅಂದ್ರೆ ಇದು ಏನಂದ್ರೆ, ನೀವು ಮ್ಯಾಕ್ಸಿಮಮ್ ಫಂಗಿಸೈಡ್ ಕಾಫಿಗಾಗ್ಲಿ ಬೇರೆ ಸರ್, ಒಂದು 5 ನಿಮಿಷ, ಯಾವುದೇ ಒಂದು ಫಂಗಿಸೈಡ್ ಮಾರ್ಕೆಟ್ ಅಲ್ಲಿ ಬಂದಿದೆ ಅಂದ್ರೆ, ಯಾವುದೇ ಇದಾಗಿರ್ಬೋದು, ವೆಜಿಟೇಬಲ್ ಆಗಿರ್ಬೋದು, ಪ್ರಿವೆಂಟಿವ್ ಆಗಿ ಮಾಡ್ಕೊಂಡ್ರೆ ನಮ್ಗೆ ಅಕ್ಯುರೇಟ್ ಆಗಿ ರಿಸಲ್ಟ್ ಬರುತ್ತೆ. ಡಿಸೀಸ್ ಬಂದಾದ್ಮೇಲೆ ಸಿವಿಯರ್ ಆಗ್ಬಿಟ್ರೆ ನೀವು ಕಂಟ್ರೋಲ್ ಮಾಡಿರುತ್ತೆ, ಬಟ್ ಅಷ್ಟೊಂದು ಎಫಿಷಿಯಂಟ್ ಆಗಿ ಕಂಟ್ರೋಲ್ ಮಾಡಲ್ಲ. ಆ ತರ ಮಾಡೋದ್ ಕಷ್ಟ. ನೀವು ಪ್ರಿವೆಂಟಿವ್ ಆಗಿ ಮಾಡ್ಕೊಂತೀರಾ ಮ್ಯಾಕ್ಸಿಮಮ್. ಹಂಗಾಗಿ ಪ್ರಿವೆಂಟಿವ್ ಆಗಿ ಮಾಡಿದ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ. ಆಲ್ರೆಡಿ 2022ರಲ್ಲಿ ಬಂದಿದೆ ಮಾರ್ಕೆಟ್ಗೆ, ಬಟ್ ಬ್ರೆಜಿಲ್ ಅಲ್ಲಿ ಇದೆ. ಇಂಡಿಯಾಗೆ ಈ ವರ್ಷ ರಿಜಿಸ್ಟರ್ ಆಗಿದೆ. ಅಂದ್ರೆ ಅದು ಸಿವಿಯರ್ ರೋಗ ಜಾಸ್ತಿ ಆಗ್ಬಿಟ್ಟು ಸ್ಪ್ರೇ ಮಾಡಿದ್ರೆ ಯಾವುದೇ ಒಂದ್ ಹೊಡೆದ್ರು ಉದುರೋಗುತ್ತೆ. ತಡೆಗಟ್ಟಿ ಅಂತ ಮ್ಯಾಕ್ಸಿಮಮ್ ಎಲ್ಲಾನು ಶಿಲೀಂಧ್ರ ನಾಶಕ ಅಂದ್ರೆ ರೋಗ ಬರಕ್ ಮೊದ್ಲೇ ಸ್ಪ್ರೇ ಮಾಡ್ತಾರೆ. ಹೌದು ಸರ್, ಹೌದೌದು. ಮೊದ್ಲು ಮಾಡ್ಕೊಂಡು ಸರ್, ಇದು ಕಾಫಿ ಚುಕ್ಕೆ ರೋಗಕ್ಕೆ, ಮತ್ತೆ ಬೀನ್ಸ್ ಅಲ್ಲಿ ರಸ್ಟ್ ಅಂತ ಬರುತ್ತೆ, ತುಕ್ಕು ರೋಗ, ಅದಕ್ಕೂ ಆಗುತ್ತೆ. ಮತ್ತೆ ಸೋಯಾಬೀನ್, ಈ ಟೊಮೆಟೊಗೂ ಆಗುತ್ತೆ, ಎಲ್ಲಾ ಕ್ರಾಪ್ಗೂ ಆಗುತ್ತೆ. ಮತ್ತೆ ಪೌಡ್ರಿ ಮಿಲ್ಡ್ಯೂ ಅಂತ ಬರುತ್ತೆ, ಬೂದಿ ರೋಗ ಅಂತ, ಅದಕ್ಕೂ ಆಗುತ್ತೆ. ಸರ್, ಪೆಪ್ಪರ್ಗೆ ಅಂದ್ರೆ ಇನ್ನೂ ಟೆಸ್ಟ್ ಮಾಡಿಲ್ಲ ನಾವು, ಪೆಪ್ಪರ್ಗೆ ಗೊತ್ತಿಲ್ಲ. ಪೆಪ್ಪರ್ಗೆ ಅಂದ್ಬಿಟ್ಟೆ ಒಂದು ಪೆಪ್ಪರ್ ಅಲ್ಲಿ ವಿಲ್ಟ್ ಅಂತ ಬರುತ್ತೆ. ವಿಲ್ಟ್ಗೆ ಒಂದು ನಮ್ದು ಡೆರೆಕೋ ಅಂತ ಒಂದಿದೆ, ತುಂಬಾ ಜನ ಉಪಯೋಗಿಸಿದ್ದಾರೆ, ಡೆರೆಕೋ ಅಂತ. ಅದನ್ನ ಯೂಸ್ ಮಾಡಿ, ಚೆನ್ನಾಗಿದೆ ವಿಲ್ಟ್ಗೆ. ಸರ್, ಅದು ಹೊಸ ಟೆಕ್ನಿಕಲ್, ಎಥಬಾಕ್ಸಾನ್ ಅಂತ ಟೆಕ್ನಾಲಜಿ. ಅದೇನಂದ್ರೆ ಆಕ್ಚುಲಿ ಬಿಟ್ಟಿರೋಂಥದ್ದು ಲೇಟ್ ಬ್ಲೈಟ್ ಮತ್ತೆ ಅಂಗಮಾರಿ ಅಂತ ಕರಿತೀರಲ್ಲ, ಆ ರೋಗಕ್ಕೆ ಬಿಟ್ಟಿದ್ದಾರೆ. ಲೇಟ್ ಬ್ಲೈಟ್, ಡೌನಿ ಮಿಲ್ಡ್ಯೂ,
ಹೌದು, ಅದು ಮತ್ತೆ ಕ್ಯೂರೇಟಿವ್ ಆಗಿ ಕೆಲಸ ಮಾಡುತ್ತೆ, ಪ್ರಿವೆಂಟಿವ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಬರಕ್ ಮೊದಲು ಬಂದಾದ್ಮೇಲೆ. ಶುಂಠಿಲಿ ಕೊಳೆ ರೋಗಕ್ಕೆ ಯೂಸ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಡೆರೆಚೋ ಅಂತ. ಸರ್ ಇದಲ್ಲ, ಇದನ್ನ ಟೆಸ್ಟ್ ಮಾಡಿಲ್ಲ. ಡೆರೆಕೋ ಅನ್ನ ಕೊಳೆ ರೋಗಕ್ಕೆ ಯೂಸ್ ಮಾಡಿದ್ದಾರೆ. ಲಿಕ್ವಿಡ್ ಬರುತ್ತೆ. ಯಾವ್ದು ಡೆರೆಕೋ ಅನ್ನೋದ? ಇದು ಸರ್ 1 ml 1 ಲೀಟರ್ಗೆ. 200 ml 1 ml 1 ಲೀಟರ್ ಹಾಕೊಂಡ್ರೆ ಸರ್ ಒಪೇರಾ ರೇಂಜ್ ಬರ್ಬೋದಂತ ನಾವು. ಬಟ್ ರಿಸಲ್ಟ್ ನೀವು ಅಬ್ಸರ್ವ್ ಮಾಡಿ, ಎಲ್ಲ ಮಿಕ್ಸ್ ಮಾಡ್ಬೋದು ಸರ್. ನ್ಯೂಟ್ರಿಯೆಂಟ್ಸ್ 19 ಅಲ್ಲಿ ಯಾವ್ದು ಬೇಕೋ ಮಿಕ್ಸ್ ಮಾಡ್ಬೋದು, ಎಲ್ಲ ಅದನ್ನು ಮಿಕ್ಸ್ ಮಾಡ್ಬೋದು, ಅದೇನಿಲ್ಲ. ಇನ್ಸೆಕ್ಟಿಸೈಡ್ ಯಾವ್ದು ಜೊತೆ ಬೇಕೋ ಕಂಫರ್ಟೇಬಲ್ ಇದೆ ಸರ್. ಅಂದ್ರೆ ಇದೇನಂದ್ರೆ SC ಫಾರ್ಮುಲೇಷನ್ ಅಂತ ಬರುತ್ತೆ, ಸಸ್ಪೆನ್ಷನ್ ಕಾನ್ಸಂಟ್ರೇಷನ್ ಅಂತ. ಅದರಲ್ಲಿ ನೀವು ಯಾವುದೇ ಒಂದು ಇನ್ನು ಗಮ್ ಹಾಕೊಂಡಿಲ್ಲ ಅಂದ್ರೆ ಓಕೆ. SC ಫಾರ್ಮುಲೇಷನ್ ಅಲ್ಲಿ ಮ್ಯಾಕ್ಸಿಮಮ್ ಜನ ವೆಜಿಟೇಬಲ್ ಗಮ್ ಹಾಕೋಣಲ್ಲ, ಬಟ್ ಇಲ್ಲಿ ಹಾಕೊಂಡ್ಲೇಬೇಕಾಗುತ್ತೆ. ನೀವು ಇನ್ಸೆಕ್ಟಿಸೈಡ್ ಆಗಿರ್ಬೋದು, ಫಂಗಿಸೈಡ್ ಯಾವ್ದು ಬೇಕೋ ಮಿಕ್ಸ್ ಮಾಡ್ಬೋದು ಸರ್. ಸರ್ ಅದು ಒಂದೊಂದು ಈ ಕಾಪರ್ ಐಟಮ್ಸ್, ಸಲ್ಫರ್ ಐಟಮ್ಸ್ ಬರುತ್ತಲ್ಲ, ಅವು ಮಿಕ್ಸ್ ಮಾಡಲ್ಲ ಸರ್. ಅದು ಬೇರೆ ಬೇರೆ ಬರ್ತವೆ. EC ಅಂತ ಬರುತ್ತೆ. EC ಅಂತ ಬರೋದೆಲ್ಲ ಮ್ಯಾಕ್ಸಿಮಮ್ ನಿಮ್ಗೆ ಉರಿ ಬರುತ್ತೆ, ಸ್ಮೆಲ್, ಉರಿ. EC ಫಾರ್ಮುಲೇಷನ್, SC ಫಾರ್ಮುಲೇಷನ್ ನಿಮ್ಗೆ ಆ ತರ ಸಿಂಪ್ಟಮ್ಸ್ ಬರಲ್ಲ. EC ಬರೋದು ಇಲ್ಲ, ಮಾಡ್ಬೋದು, ಅದು ಏನಿಲ್ಲ. ಬಟ್ ಕಾಪರ್ ಸಲ್ಫರ್ ಇರೋಂಥವನ್ನ ಆಡ್ ಮಾಡಲ್ಲ ಯಾರು, ಅದು ಸೆಟ್ ಆಗಲ್ಲ. ಅದೇ ಸರ್, ಈಗ ಎಕ್ಸ್ಕೇಲಿಯಾ ಮ್ಯಾಕ್ಸ್ ಅನ್ನೋದು ನೀವು 1 ml 1 ಲೀಟರ್ಗೆ ಹಾಕೊಂಡು ಸ್ಪ್ರೇ ಮಾಡ್ಬೋದು. ಮೇ ಬಿ ಜೂನ್ ಇಲ್ಲ ಜುಲೈಗೆ ಮಾರ್ಕೆಟ್ಗೆ ಅವೈಲೇಬಲ್ ಆಗುತ್ತೆ. ರೀಸೆಂಟ್ ಆಗಿ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿದೆ. 2022ರಿಂದನೇ ಬ್ರೆಜಿಲ್ ಅಲ್ಲಿ ಆಲ್ರೆಡಿ ಕಾಫಿ ಬೆಳೆಗಾರರೆಲ್ಲ ಯೂಸ್ ಮಾಡ್ತಿದ್ದಾರೆ. ನೀವು ನೆಟ್ಟಲ್ಲಿ ಸರ್ಚ್ ಮಾಡಿ ಎಕ್ಸ್ಕೇಲಿಯಾ ಮ್ಯಾಕ್ಸ್ ಅಂತ ಹೊಡೆದ ತಕ್ಷಣ ಅಲ್ಲೇ ಬರುತ್ತೆ. ಕಾಫಿ ರಸ್ಟ್, ಕಾಫಿ ಸರ್ಕೋಸ್ಪೊರಾ ಅಂತ ಬರುತ್ತೆ. ಸರ್ಕೋಸ್ಪೊರಾ ಕಾಫಿ ಕೋಲಾ ಅಂತ ಕೆಮಿಕಲ್ ಇದೆ, ಅದನ್ನ ಮೆನ್ಷನ್ ಮಾಡಿದ್ದಾರೆ. ರಿಸಲ್ಟ್ ಹಾಂ ಸರ್, ಒಂದ್ಸಲ ಟ್ರೈ ಮಾಡಿ. ಇನ್ನು ಮಾರ್ಕೆಟ್ಗೆ ಬಂದಾಗ ನೀವು ಅಬ್ಸರ್ವ್ ಮಾಡಿ ರಿಸಲ್ಟ್ ಬಂದಾಗ. ಇಲ್ಲೇ ಬರ್ತಿರಲ್ಲ, ಇಲ್ಲೇ ಅಬ್ಸರ್ವ್ ಮಾಡಿ. ಈಗಲೂ ಒಂದ್ಸಲ ಅಬ್ಸರ್ವ್ ಮಾಡ್ಬಿಟ್ಟು ಹೋಗಿ. ಹಾಂ ಸರ್, ಮಿಕ್ಸ್ ಮಾಡ್ಬೋದು, ಏನು ಬೇಕು ಮಿಕ್ಸ್ ಮಾಡ್ಬೋದು. ನಮ್ದು ಡ್ಯಾನಿಟಾಲ್ ಅಂತ ಕೇಳಿದ್ದೀರಾ? ಈ ಪ್ರಾಡಕ್ಟ್ ಡ್ಯಾನಿಟಾಲ್ ಅಂತ, ಇದನ್ನು ಬೇಕಂದ್ರೆ ಮಿಕ್ಸ್ ಮಾಡ್ಬೋದು. ಇನ್ಸೆಕ್ಟಿಸೈಡ್ ಉರಿಯುತ್ತೆ. ಸ್ಪ್ರೇಗೆ ಅಂದ್ರೆ ಯೂಸ್ ಮಾಡ್ಕೊಬೋದು ಸರ್, ಚೆನ್ನಾಗಿದೆ ಸರ್. ಈಗ ನಮ್ಮ ಇವರು ಪ್ಲಾಟ್ ಅಲ್ಲಿ ಚಂದನ್ ಸರ್ ಅವರು ಅವರೇ ರಿಸಲ್ಟ್ ನೋಡಿದ್ದಾರೆ ಕಣ್ಣಾರೆ. ಅವ್ರ ಹತ್ರ ಒಂದಷ್ಟು ಫೀಡ್ಬ್ಯಾಕ್ ತಗೊಳ್ಳೋಣ, ಯಾವ ತರ ಏನ್ ಕೆಲಸ ಮಾಡ್ತು ಏನು ಅಂತ ಅವ್ರ ಬಾಯಿಂದ ಕೇಳಿ. ಒಂದ್ಸಲ ನಿಮ್ಗೆ ಏನೋ ಡೌಟ್ ಇದ್ರೆ ಲಾಸ್ಟ್ ಅಲ್ಲಿ ನಮ್ಮನ್ನು ಕೇಳಿ, ನಾವು ಹೇಳ್ತೀವಿ. ಅದು ಬಿಟ್ಟು ಬೇರೆ ಬೆಳೆ ಬಗ್ಗೆ ಮಾಹಿತಿ ಬೇಕಂದ್ರೆ ಕೇಳಿ. ಶುಂಠಿ ಆಗಿರ್ಬೋದು, ಏನೋ ಶುಂಠಿ ಬೆಳೆಯವ್ರು ಇದಾರೆ ಅಂತಂದ್ರು, ಅವ್ರ ಬಗ್ಗೆ ಏನಾದ್ರು ಮಾಹಿತಿ ಬೇಕಂದ್ರೆ ಕೇಳಿ ಹೇಳ. ಅಲ್ಲ ಅಲ್ಲಿದ್ದಾರೆ ಒಂದು 2-3 ಜನ, ಅದಕ್ಕೆ ಸರ್ ಹೇಳ್ಬನ್ನಿ. ಇದು ಇವರು ನಮಗೆ ಶರತ್ ಅವರು ಕಾಂಟ್ಯಾಕ್ಟ್ ಮಾಡಿದ್ರು, ಗುಡ್ಗಳೆ ಕೆಮಿಕಲ್ ಅವರು. ಅವ್ರು ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಇವರು ಹಿಂಗೆ ಡೆಮೋ ಕೊಡ್ತಾರೆ ಅಂತ ಹೇಳಿದ್ರು. ಡೆಮೋ ಕೊಡ್ತಾರೆ, ಆಗ್ಲಿ ಬಂದು ಡೆಮೋ ಮಾಡಿ ಅಂತ ಹೇಳಿದ್ವಿ. ಆಮೇಲೆ ಒಂದು 25ನೇ ತಾರೀಕು ಬಂದ್ರು. 25ನೇ ತಾರೀಕಲ್ಲಿ ಮೊದಲು ನಮಗೆ ಅದೇ ಲೀಟರ್ಗೆ 1 ml ಹಂಗೆ ಸ್ಪ್ರೇ ಮಾಡಿ ಅಂದ್ರು. ಫಸ್ಟ್ ನಾನು ಹೆಸರು ಹೇಳಂಗಿಲ್ಲ, ಆದ್ರೂ ಹೇಳ್ತೀನಿ, ರೈತರಾಗಿರೋದ್ರಿಂದ ಫಸ್ಟ್ ಕಾಂಟಾಪ್ಲೇಸ್ ಮಾಡಿದ್ವಿ 25ನೇ ತಾರೀಕು. ಆಮೇಲೆ ಇನ್ನು 6 ಸಾಲಿಗೆ ಎಕ್ಸ್ಕೇಲಿಯಾ ಮ್ಯಾಕ್ಸ್ ಮಾಡಿದ್ವಿ. ಇನ್ನು 3 ಸಾಲಿಗೆ ಮೆಂಟರ್ ಮಾಡಿದ್ವಿ. ನಮಗೆ 25ರಿಂದ ಒಂದು 6 ದಿವಸ ಆದ್ಮೇಲೆ ಒಂದು ರಿಸಲ್ಟ್ ನೋಡಿ ಅಂತಂದ್ರು. ಒಂದು ಅಬ್ಸರ್ವೇಷನ್ ಎಲ್ಲ ಮಾಡಿದಾಗ ಅಂದ್ರೆ ಫುಲ್ ಬಿಸ್ಲಿತ್ತು ಆ ಟೈಮಲ್ಲಿ. 25ನೇ ತಾರೀಕಲ್ಲಿ ಫುಲ್ ಬಿಸ್ಲಿತ್ತು, ಒಂದು 4-5 ಗಂಟೆ ಬಿಸ್ಲಿತ್ತು. ಚೆಕ್ ಮಾಡಿದಾಗ ನನಗೆ ಅನಿಸ್ತು ಕಾಂಟಾಫ್ ನಲ್ಲಿ ಸ್ವಲ್ಪ ಕಂಟ್ರೋಲ್ ಬಂದಿತ್ತು. ಇದರಲ್ಲಿ ಎಕ್ಸ್ಕೇಲಿಯಾ ಮ್ಯಾಕ್ಸ್ ಅಲ್ಲಿ ನಂಗೆ ಫುಲ್ ಸ್ಟಾಪ್ ಆಯ್ತು. ಏನು ಚುಕ್ಕಿ ರೋಗ ಸುತ್ತಲೂ ಅಂದ್ರೆ ಬೂದಿ ತರ ಇರುತ್ತಲ್ಲ, ಅದೆಲ್ಲ ಫುಲ್ ಕಂಟ್ರೋಲ್ ಬಂದ್ಬಿಡ್ತು ಒಂದೇ ಸ್ಪ್ರೇಗೆ. ಆಮೇಲೆ ಮೆಂಟಲ್ ನನಗೆ ಅಂತ ಇದು ಕಾಣಲಿಲ್ಲ. ಆಮೇಲೆ ಮತ್ತೆ ಇನ್ನೊಂದು ಸೆಕೆಂಡ್ ಸ್ಪ್ರೇ ಕೊಡೋಣ ಅಂತಂದ್ರೆ ಓಕೆ, ಅಂದ್ರೆ ಅವಾಗ ಸ್ವಲ್ಪ ಮಳೆ ಇತ್ತು, ಮಳೆ ಬಿಸಿಲು ಈ ತರದಿಂದ ಚುಕ್ಕಿ ರೋಗ ಸ್ಪ್ರೆಡ್ ಆಗೋ ಚಾನ್ಸ್ ಜಾಸ್ತಿ ಇರೋದ್ರಿಂದ ಇನ್ನೊಂದು ಸ್ಪ್ರೇ ಕೊಟ್ಟರು. ಕಾಂಟಾಫ್ನ ಒಂದು ಕೊಟ್ವಿ, ಎಕ್ಸ್ಕೇಲಿಯಾ ಒಂದು ಕೊಟ್ಟು, ಜೊತೆಗೆ ಮೆಂಟರ್ನ ಒಂದು ಕೊಟ್ವಿ. ಅದಾಗಿ ಈಗ 18 ದಿವಸ ಆಗಿದೆ. ನಾವು 15 ದಿವಸಕ್ಕೆ ಆಕ್ಚುಲಿ ರಿಸಲ್ಟ್ ಸಿಗುತ್ತೆ. 15 ದಿವಸಕ್ಕೆಲ್ಲ ನೋಡಿದಾಗ ನಮ್ಗೆ ಯಾವಾಗ ಬಿಸಿಲು ಮಳೆ ಶುರು ಆಯ್ತು, ಅವಾಗ ಮತ್ತೆ ಕಾಂಟಾಫ್ನಲ್ಲಿ ಏನಾಯ್ತು, ನಮಗೆ ಮತ್ತೆ ಏನಿರುತ್ತಲ್ಲ ಅದು ಮತ್ತೆ ಆಕ್ಟಿವ್ ಆಗಿ ಶುರು ಆಯ್ತು. ಏನು ಸ್ಪೋರ್ಟ್ಸ್ ಇರುತ್ತಲ್ಲ ಚುಕ್ಕಿದು, ಅದು ಮತ್ತೆ ಆಕ್ಟಿವ್ ಆಗಿ ಶುರು ಆಯ್ತು ಕಾಂಟಾಫ್ ಪ್ಲಸ್ ಮಾಡಿದಾಗ. ಇದು ಎಕ್ಸ್ಕೇಲಿಯಾ ಮ್ಯಾಕ್ಸ್ ಅಲ್ಲಿ ನಮಗೆ ಆಕ್ಟಿವ್ ಆಗಕ್ಕೆ ಆಗ್ಲಿಲ್ಲ. ಅದಕ್ಕೆ ಅಂದ್ರೆ ಒಂದೇ ಸ್ಪ್ರೇಗೆ ಫುಲ್ ಸ್ಟಾಪ್ ಆಗಿದ್ರಿಂದ ಮತ್ತೆ ನಮಗೆ ಆಕ್ಟಿವ್ ಆಗಕ್ಕೆ ಸಿಗಲಿಲ್ಲ. ಮತ್ತೆ ಮೆಂಟರ್ಲ್ಲೂ ಕೂಡ ನಮ್ಗೊಂಚೂರು ಮತ್ತೆ ಆಕ್ಟಿವ್ ಆದಂಗೆ ಕಾಣ್ತಾ ಇದೆ. ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಮಾರ್ಕೆಟಿಗೆ ಬಂದ್ರೆ ಇದು ತುಂಬಾ ಒಳ್ಳೆ ಪ್ರಾಡಕ್ಟ್ ಅನ್ಸುತ್ತೆ ನನಗೆ ಯೂಸ್ ಮಾಡೋದ್ರಿಂದ ಅಂತ ಎಲ್ಲ ರೈತರಿಗೆ ಹೇಳ್ತೀನಿ ನಾನು ಯೂಸ್ ಮಾಡಿ ಅಂತ. ಯಾಕಂದ್ರೆ ನನಗೆ ಇಲ್ಲೇ ನೀವು ನೋಡ್ಬೋದು, ರಿಸಲ್ಟ್ ನೋಡ್ಬೋದು. ಅಷ್ಟು 6 ಸಾಲ ಯಾವ ಗಿಡದಲ್ಲಿ ಹುಡುಕಿದ್ರು ನಮಗೆ ಚುಕ್ಕಿ ರೋಗ ಆಕ್ಟಿವ್ ಕಾಣ್ತಾ ಇಲ್ಲ. ಅದೇ ನಮಗೆ ಕಾಂಟಾಫ್ ಪ್ಲಸ್ ಮೆಂಟರ್ 3 ಸಾಲ ಮಾಡಿದೀವಿ, ಅದ್ರಲ್ಲಿ ನಮಗೆ ಮತ್ತೆ ಆಕ್ಟಿವ್ ಕಾಣ್ತಾ ಇದೆ ಚುಕ್ಕಿ ರೋಗ. ಯಾಕಂದ್ರೆ ಬಿಸಿಲು ಮಳೆ ಆಗಿದ್ರಿಂದ ಮತ್ತೆ ಆಕ್ಟಿವ್ ಆಗಿ ಕಾಣ್ತಾ ಇದೆ. ಈಗ ಎಕ್ಸ್ಕೇಲಿಯಾ ಮಾಡಿದ್ರಿಂದ ಯಾವ್ದು ಆಕ್ಟಿವ್ ಕಾಣ್ತಾ ಇಲ್ಲ ನನಗೆ, ನನ್ನ ಪ್ರಕಾರ. ಜೊತೆಗೆ ಇವರು ಹೇಳಿದ್ರು ಎಲ್ಲ ಮಿಕ್ಸ್ ಮಾಡ್ಕೋಬಹುದು ನ್ಯೂಟ್ರೀನ್ಸ್ ಎಲ್ಲ. ನೋಡೋಣ ಪ್ರಾಡಕ್ಟ್ ಲಾಂಚ್ ಆದ್ಮೇಲೆ ಮಾಡೋದು ಒಳ್ಳೇದು ಅನ್ಸುತ್ತೆ ನನಗೆ ಕೇಳೋದಕ್ಕೆ. ಇಲ್ಲ, ನಾ ಮೇಲ್ಗಡೆ ಮಾಡಿದ್ದು. ಈಗ ಅಡಿಗೆ ಏನು ಮಾಡಿಲ್ಲ ನಾನು. ಮೇಲ್ಗಡೆ ಬೆನಿಕಟ್ಟ ಮಿಷನ್ ಹೆಂಗ್ ಮಾಮೂಲಿ ಸ್ಪ್ರೇ ಮಾಡ್ತೀವಲ್ಲ, ಈಗ 3ನೇ ಗಿಡಕ್ಕೆ ದೂರಕ್ಕೆ ಹೋಗದೆ ಇಲ್ಲದಕ್ಕೆ ಬರೀ ಹಿಂಗೆ ಆರ್ಸಿ ನಾನು ಅಡಿಗೆ ಮಾಡೋದಿಲ್ಲ.
ತಲೆನೋವು ಬಂದ್ರೆ ಹೊಟ್ಟೆ ಕುಡಿಕೆ ತಲೆ ಕುಡಿಕೆ ಮಾತ್ರ ಅಂತ ನಾವು ಹೊಡಿತೀವಿ ಅವ್ರು ಯಾಕೆ ಹಿಡಿತೀವಿ? ಇಲ್ಲ ನಾವು ಅವಾಗ್ಲಿಂದ ನಾವು ಒಂದು 10 ವರ್ಷ ನಾನು ಗಿಡಕ್ಕೆ ಯಾವ್ದೇ ಇದಾದ್ರೂ ಅಷ್ಟೇ ಗಿಡಕ್ಕೆ ಮೇಲೆ ಸ್ಪ್ರೇ ಮಾಡೋದು, ಕೆಳಗಡೆ ಅಂತ ಸ್ಪ್ರೇ ಏನಾರ ಇಲ್ಲ. ಅಕಸ್ಮಾತ್ ಏನಾದ್ರು ಮಳೆ ಬರಂಗಿದೆ ಅಂದ್ರೆ ಒಂಚೂರು ಕೆಳಗೆ ಸ್ಪ್ರೇ ಮಾಡ್ತಿ ಬಿಟ್ರೆ ಎಲ್ಲಾ ಸ್ಪ್ರೇ ಮಾಡೋದು ಮಾತ್ರ ಮೇಲಕ್ಕೆ. ನಾವು ಮೇಲಕ್ಕೆ ಸ್ಪ್ರೇ ಮಾಡಿದಾಗ ಇದು ಒಳ್ಳೆ ರಿಸಲ್ಟ್ ಸಿಕ್ ಮಾತ್ರ ನಮಗೆ ಏನು ಮಾತ್ರ ಅಷ್ಟೇ ಚೆನ್ನಾಗಿದೆ. ಅದೇ ಬ್ರೆಜಿಲ್ ಹೇಳಿದ್ರಲ್ಲ, ಬ್ರೆಜಿಲ್ ನೀವು ನೋಡ್ಬೋದು. ಬ್ರೆಜಿಲ್ ಹೆಂಗ್ ಮಾಡ್ತಾರೆ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಡ್ರೋನ್ ಸ್ಪ್ರೇ ಮಾಡ್ತಾರೆ. ಡ್ರೋನ್ ಸ್ಪ್ರೇ ಮಾಡಿದಾಗ ನಿಮ್ಗೆ ಮೇಲ್ಗಡೆನೆ ಕೂರೋದು, ನಿಮ್ಗೆ ಯಾರು ಕೆಳಗಡೆಯಿಂದ ಬರಲ್ಲ ಡ್ರೋನ್ ಸ್ಪ್ರೇ ಮಾಡಿದಾಗ. ಹಂಗಾಗಿ ಅಲ್ಲೇ ಒಳಗೆ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಅಂದ್ರೆ ಇವರೇ ಹೇಳ್ದಂಗೆ ಹೋದ ವರ್ಷ ಇದೇ ಒಂದು ಪ್ರಾಡಕ್ಟ್ ಎಷ್ಟು 250-300 ಕೋಟಿನ ಸೇಲ್ ಆಗಿದೆ ಅಂತ ಬರೀ ಇದೊಂದು ಪ್ರಾಡಕ್ಟ್ ಬ್ರೆಜಿಲ್ ಅಲ್ಲಿ. ಹಾಗಾಗಿ ಸೆಕೆಂಡ್ ಕಂಟ್ರಿ ಇಂಡಿಯಾ ಅದು ಲಾಂಚ್ ಆಗ್ತಾ ಇರೋದು. ಹಾಗಾಗಿ ಒಳ್ಳೆ ಪ್ರಾಡಕ್ಟ್ ಅಂತ ನಾನು ಅನ್ಕೋತೀನಿ, ಮಾಡ್ಬೋದು. ಮತ್ತೆ ಸರ್ ರಿಜಿಸ್ಟರ್ ಆಗಿದೆ, ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿದೆ, ಬರುತ್ತೆ. ಅದೇ ಬಂದಿಲ್ಲ. ಇಲ್ಲ ಸರ್, ಅದು ಆತರ ಆಗಲ್ಲ. ಇಲ್ಲ ಆತರ ಆಗಕ್ ಚಾನ್ಸ್ ಇಲ್ಲ ಸರ್. ಇದು ಏನಂದ್ರೆ ಸರ್, ಅದು ಇನ್ನೊಂದೇನಂದ್ರೆ ಯಾವ್ದು ಈಗ ಹೊಸ ಟೆಕ್ನಾಲಜಿ ಇರೋಂಥ ಪ್ರಾಡಕ್ಟ್ ನ ಅಷ್ಟು ಈಸಿಯಾಗಿ ಮಾಡಕ್ ಆಗಲ್ಲ. ಈಗ ಹಳೆ ಪ್ರಾಡಕ್ಟ್ಸ್ ಇರ್ತಾವಲ್ಲ, ಹೆಕ್ಸಾಕೊನಜೋಲ್ 101 ಕಂಪ್ನಿಲಿ ಬರ್ತವೆ. ಅದನ್ನ ಬೇಕಂದ್ರೆ ನೀವು ಈ ತರ ಡೂಪ್ಲಿಕೇಟ್ ಆ ತರ ಮಾಡ್ಬೋದು. ಅಂದ್ರೆ ಆತರ ಆಗಕ್ ಚಾನ್ಸ್ ಇಲ್ಲ, ಯಾಕಂದ್ರೆ ಎಲ್ಲಾನು ಫಾರಿನ್ ಇಂದ ಎಕ್ಸ್ಪೋರ್ಟ್ ಆಗಂತ ಪ್ರಾಡಕ್ಟ್, ಜಪಾನ್ ಇಂದ ಡೈರೆಕ್ಟ್ ಎಕ್ಸ್ಪೋರ್ಟ್ ಆಗುತ್ತೆ. ಹಂಗಾಗಿ ಆತರ ಆಗಕ್ ಚಾನ್ಸಸ್ ಇಲ್ಲ. ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆದ್ರೆ ಡೂಪ್ಲಿಕೇಟ್ ಇಲ್ಲ ಸರ್. ಆತರ ಆಗ ಸಪ್ಲೈನೇ ಕೊಡಕ್ ಆಗಲ್ಲ ಸರ್. ಆತರ ಹೊಸ ಪ್ರಾಡಕ್ಟ್ ಕೊಡಕ್ ಆಗಲ್ಲ. ನಮ್ದು ಸುಮಾರು ಪ್ರಾಡಕ್ಟ್ಸ್ ಬಂದಿದ್ದಾವೆ ಆತರ. ಡೈರೆಕ್ಟ್ ಅಂತ ಒಂದು ವಿಲ್ಟುಗ್ ಒಂದು ಬಂದಿದೆ, ಅದು ಬಂದು ಸುಮಾರು 3 ವರ್ಷ ಆಗಿದೆ ಸರ್. ಈಗ ಮೆಡಿಸಿನ್ ಅಂಗಡಿ ಮೇಲೆ ಡೌಟ್ ಅಂದ್ರಲ್ಲ, ನಮ್ಮಲ್ಲಿ ವಿಜಿಲೆನ್ಸ್ ವಿಂಗ್ ಅಂತ ಇರ್ತಿದೆ. ಅಂದ್ರೆ ನಿಮ್ದು ಒಂದ್ ಅಂಗಡಿ ಅಂತ ಬಂದ್ರೆ ಫಸ್ಟ್ RSK ಅಂತ ಬರ್ತಾವ, ಅಲ್ಲೊಬ್ಬ ಇನ್ಸ್ಪೆಕ್ಟರ್ ಇರ್ತಾರೆ. ಅದ್ರ ಮೇಲ್ಗಡೆ ಬಂತ ಮತ್ತೆ ವಿಜಿಲೆನ್ಸ್ ಅಂತ 2 ಜನ ADA ಕ್ಯಾಟಗರಿ ಇರ್ತಾರೆ. ನಿಮ್ ತಾಲೂಕಿಗೆ ಒಬ್ರು ADA ಇರ್ತಾರೆ, ಅದ್ರ ಮೇಲ್ಗಡೆ JDA ಇರ್ತಾರೆ. ಇದಲ್ಲದೆ ಮತ್ತೊಂದು ವಿಜಿಲೆನ್ಸ್ ಟೀಮ್ ಅಂತ ಹೇಳ್ಬಿಟ್ಟು ಮೈಸೂರು ಸಪರೇಟ್ ಒಂದು ಆಫೀಸ್ ಇರುತ್ತೆ. ಇವ್ರು ಎಲ್ಲರೂ ಪ್ರತಿಯೊಂದು ಅಂಗಡಿಗೆ ಬಂದು ಶಾಂಪಲ್ ಡ್ರಾ ಅಂತ ಮಾಡ್ತಿರ್ತಾರೆ. ಬಾಟುಗಳಲ್ಲಿ ಎಕ್ಸಾಂಪಲ್ ಇದೊಂದು ಬಾಟ್ ಇತ್ತು ಅಂತ ಇದ್ರದ್ದು ಒಂದು ಬ್ಯಾಚ್ ಅಂತ ಬಂದಿರುತ್ತೆ. ಆ ಬ್ಯಾಚ್ ಅಂತ ಶಾಂಪಲ್ ಡ್ರಾ ಮಾಡ್ಬಿಟ್ಟು ಫಿರೋದಾಬಾದಿಗೆಲ್ಲ ಕಳಿಸ್ತಾರೆ, ಲ್ಯಾಬಿಗೆಲ್ಲ. ಅಲ್ಲೇನಾದ್ರು ಡೂಪ್ಲಿಕೇಟ್ ಅಂತ ಬಂದಾಗ ಅದು ಅಬ್ಸರ್ವೇಷನ್ ಮಾಡ್ತಾರೆ. ಇಲ್ಲಿ ಯಾವ್ದಾರು ಸಣ್ಣ ಪುಟ್ಟ ವಸ್ತುಗಳು ನೀವು ಹೇಳಂಗೆಲ್ಲ ಬೆಂಗಳೂರು ಮ್ಯಾನುಫ್ಯಾಕ್ಚರಿಂಗ್ ಇಂತ ಮಾಡ್ಬೋದು. ಬಟ್ ಇವೆಲ್ಲ ಏನಂತಂದ್ರೆ ಈಗ ಈ ಬಾಟಲ್ ಬರುತ್ತಲ್ಲ, ಇದ್ರೊಳಗಡೆ 5% ಟೆಕ್ನಿಕಲ್ ಮಾತ್ರ ಇರ್ತಿದೆ, ಇನ್ನು 98% ರಾ ಮೆಟೀರಿಯಲ್ ಅಂತ ಹೇಳ್ತೀವಿ. ಅದು ಸಂಬಂಧಪಟ್ಟ ಈಗ ಒಂದು ಜ್ಯೂಸ್ ಮಾಡ್ತೀವಿ, ನಿಂಬೆಹಣ್ಣು ಜ್ಯೂಸ್, ಸಕ್ಕರೆ ಒಂದಿಷ್ಟು ಇರುತ್ತೆ, ನಿಂಬೆಹಣ್ಣು ಒಂದಷ್ಟು ಇರುತ್ತೆ, ಮತ್ತೆ ಏಲಕ್ಕಿ ಒಂದಷ್ಟು ಹಿಂಗಿರುತ್ತಲ್ಲ. ರಾ ಮೆಟೀರಿಯಲ್ ಅಂದ್ರೆ ನೀರ್ ಮಾತ್ರ ನಿಮ್ಮನೆ ಸೇರ್ಸ್ಕೊಂಡ್ರೆ, ಸಕ್ಕರೆ ಮತ್ತೆ ಇವೆಲ್ಲ ಶುಗರ್ ಹಾಕ್ಲೇಬೇಕಾದ್ರೆ ಈ ರಾ ಮೆಟೀರಿಯಲ್ ಮಾತ್ರ ಜಪಾನ್ ಇಂದ ಬಂದು ಮುಂಬೈ ಎಲ್ಲಿ ಫ್ಯಾಕ್ಟ್ರಿ ಅಲ್ಲೇ ಮಾತ್ರ ಪ್ಯಾಕಿಂಗ್. ಈ ರಾ ಮೆಟೀರಿಯಲ್ ನೀವು ನೋಡ್ತೀನಿ ಅಂದ್ರೆ ಸಿಗಲ್ಲ ನಮ್ಮ ಕೈಗೆ. ಹಂಗೆ ಇವೆಲ್ಲ ಇರ್ತವೆ. ಅಷ್ಟು ಎಲ್ಲವೂ ನೀವು ಮಾಡ್ತಾರೆ. ಈ ಎಕ್ಸಾಂಪಲ್ ಹೆಕ್ಸಾಕೊನಜೋಲ್ ಒಂದು ಓಲ್ಡ್ ಮಾಲಿಕ್ಯೂಲ್, ಇನ್ನು ಕ್ಲೋರೋ ಓಲ್ಡ್ ಮಾಲಿಕ್ಯೂಲ್, ಅದನ್ನ ಬೇಕಾದ್ರೆ ಇವತ್ತು ನನ್ನ ಬ್ರ್ಯಾಂಡ್ ಅಲ್ಲಿ ಬೇಕಾದ್ರೆ ನಾನೇ ಹೋಗಿ ತರ್ಬೋದು ಬೆಂಗಳೂರಿಗೆ ಬೇಕಾದ್ರೆ. ಈಗ ನೀವು ಬೇಕಾದ್ರೆ ಒಂದು ಲೈಸೆನ್ಸ್ ರಿಜಿಸ್ಟ್ರೇಷನ್ ಮಾಡ್ಸ್ಕೊಂತ ಅಂತಂದ್ರೆ ನಿಮ್ಮ ಹೆಸರು ಇಟ್ಕೊಂಡ್ರೆ ಕ್ಲೋರೋಪರಿಪಾಸ್ ಅಂತ ನಿಮಗೆ ಟೆಕ್ನಿಕಲ್ ಈಜಿ ಸಿಕ್ಕುತ್ತೆ. ಅದು ಇಂಥವೆಲ್ಲ ಸಿಗಲ್ಲ. ಈ ಕಂಪ್ನಿ ಇರ್ಬೋದು, ಇನ್ನೊಂದು ಕಂಪ್ನಿ ಅಷ್ಟು ಈಜಿಯಾಗಿ ಯಾವ ಸಿಗಲ್ಲ ಅಷ್ಟು ಈಜಿಯಾಗಿ. ಹಂಗಾಗಿ ಕಳಿಸ್ಬೋದು, ನೋ ಪ್ರಾಬ್ಲಮ್. ನೀವು ಕೃಷಿ ಇಲಾಖೆ ನಿಮ್ಮ A1 ಅಂತ ಸರ್ಕಲ್ ಇರುತ್ತೆ, ನೀವು RSK ಅಂತ ಇದು ಇನ್ಸ್ಪೆಕ್ಟರ್ ಅಲ್ಲೊಬ್ರು A1 ಅಂತ ಇರ್ತಾರೆ, ಅಗ್ರಿಕಲ್ಚರ್ ಆಫೀಸರ್. ನನಗೆ ಇದ್ರ ಮೇಲೆ ಡೌಟ್ ಇದೆ ಅಂತ ಇದು ಶಾಂಪಲ್ ಡ್ರಾ ಮಾಡಿ ಅಂತ ಅಂದ್ರೆ ಆರಾಮ ಮಾಡ್ತಾರೆ. ನೀವು ಅದು ಅಲ್ದ ಈಗ ಎಕ್ಸಾಂಪಲ್ ನಂದೇ ಅಂಗಡಿ ಅನ್ಕೊಳ್ಳಿ, ನೀವು ಗುಡ್ಗಳಲ್ಲೇ ನಿಮ್ದೇ ಒಂದು ಯಾರ ಕಸ್ಟಮರ್ ಆಗುತ್ತೆ, ಇಂಥ ಅಂಗಡಿ ತಂದ್ರೆ ಇಂಥದೊಂದು ಶಾಂಪಲ್ ಮಾಡಿ ಸರ್ ಅಂತ ಅವ್ರು ಬಂದು ಮಾಡ್ತಾರೆ. ನೋ ಪ್ರಾಬ್ಲಮ್, ಅದ್ರಲ್ಲಿ ಏನಿಲ್ಲ. ನೀವು ತಗೋ ಕೊಟ್ಟು ಮಾಡ್ತಾರೆ, ಅದಕ್ಕೊಂದು ಸಣ್ಣ ಫೀಸ್ ಕಟ್ಟಿಸ್ತಾರೆ ಅಷ್ಟೇ. ಅವರಾಗೆ ಬಂದ್ರೆ ಫೀಸ್ ಕಟ್ಟಿಸ್ಕೊಳ್ಳಲ್ಲ, ಅವರು ಅಫಿಷಿಯಲಿ ಬಂದಿರ್ತಾರೆ. ನೀವಾಗೆ ಮಾಡ್ತು ಅಂತ ಅದಕ್ಕೊಂದು 2-3 ಸಾವಿರ ರೂಪಾಯಿ ಫೀಸ್ ಆಗುತ್ತೆ. ಅದನ್ನ ನೀವು ಅನಲೈಸ್ ಮಾಡ್ಬಿಟ್ಟು ರಿಪೋರ್ಟ್ ನಿಮಗೆ ಕೊಡ್ತಾರೆ. ಒಂದು ತಿಂಗಳೊಳಗಡೆ ಬರ್ತದೆ ಅದು. ಅಲ್ಲ ನೀವು ಎಕ್ಸಾಂಪಲ್ ಈಗ ಕಾಂಟ್ ಆಫ್ ಇವತ್ತು ತಗತೀನಿ ಅಂತ ಎಕ್ಸಾಂಪಲ್ ಎಷ್ಟು ಹೇಳ್ಬಾರ್ದು, ಒಂದು ಕೆಮಿಕಲ್ ತಗತೀವಿ ಅಂತ ಹೇಳಿ ಆ ತಗೊಳಕ್ಕಿಂತ ಮುಂಚೆಗೆ ಎಕ್ಸಾಂಪಲ್ ನೀವು ಈ ತಿಂಗಳು ಮಾಡ್ತಾರೆ, ಲಾಸ್ಟ್ ಮಂತ್ ತಗೋ ಕೊಟ್ಟಿರ್ಬೋದು. ಅದನ್ನ ಈ ತಿಂಗಳು ನಿಮಗೆ ಸರ್ವೆ ಮಾಡಿ ಬಂದಿರುತ್ತೆ. ನಿಮಗೆ ಅದ್ರದ್ದು ಬಗ್ಗೆ ನೀವು ಕ್ವಾಲಿಟಿ ತಿಳ್ಕೋಬೇಕು ಅಂತ ಒಂದು 15 ದಿವಸ ಮುಂಚೆಗೆ, ಒಂದು 20 ಡೇಸ್ ಮುಂಚೆಗೆ ನೀವು ಪ್ರಿಕಾಷನ್ ಹೌದು. ಇಲ್ಲಿ ಸರ್ ಏನೇ ಇತ್ತು ಅಂತಂದ್ರೆ, ಯಾವ್ದೇ ಇತ್ತು ಅಂತಂದ್ರೆ ನಿಮ್ಮ ವೆದರ್ ಸಪೋರ್ಟ್ ಏನ್ ನೀವು ಹೊಡಿಯ ಅಂತದ್ದು. ಈಗ ಸರ್ ಈಗ ಒಂದು ಬೈಕ್ ಕೊಡ್ತಾರೆ ಕಂಪ್ನಿಯವರು, ಒಂದು ಶೋರೂಮ್ನವರು. ಆ ಬೈಕ್ ಎಷ್ಟು ಚೆನ್ನಾಗಿ ಮೈಲೇಜ್ ಏನ್ ಕೊಡುತ್ತೆ ಅಂದ್ರೆ ಬಳಸ್ಕೊಳ್ಳೋ ವಿಧಾನ ನಮ್ಮಲ್ಲಿ ಇರ್ತಿದೆ. ಅದನ್ನ ಯಾವ ಸ್ಪೀಡ್ ಹೋದ್ರೆ ಏನ್ ಬರುತ್ತೆ, ಯಾವ ಟೈಮಲ್ಲಿ ಏನ್ ಹೊಡಿಬೇಕು ಅದೆಲ್ಲ ಇರ್ತಿದೆ. ಯಾವ ಪೆಟ್ರೋಲ್ ಹಾಕ್ಸ್ಬೇಕು, ಅದು ಕೆರೋಸಿನ್ ಮಿಕ್ಸ್ ಮಾಡಿದ್ ಹಾಕ್ಸ್ಬೇಕಾ, ಇನ್ನೊಂದು ಇವೆಲ್ಲ ಇರ್ತವೆ. ಹಂಗಾಗಿ ಈ ವಸ್ತು ಇದ್ದಾಗ ಹೊಡಿಯೋ ವಿಧಾನ ಅಷ್ಟೇ ಇಂಪಾರ್ಟೆಂಟ್ ಇದೆ ರಿಸಲ್ಟ್ ಜೊತೆಗೆ. ಹಂಗಾಗಿ ಇದು ಈ ಡೂಪ್ಲಿಕೇಟ್ ಅನ್ನೋ ವಿಚಾರ ಏನು ತಲೆಗೆ ಹಾಕಬೇಡಿ, ಅವು ಅಷ್ಟು ಈಸಿಯಾಗಿ ಕೈ ಸಿಗಲ್ಲ ಅವೆಲ್ಲ. ಏನು ಈಗ ಯಾಕೆ ಇದು ಲೇಟ್ ಆಗ್ತಾ ಇದೆ ಅಂತಂದ್ರೆ, ಸೆಂಟ್ರಲ್ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ತಗೊಂಡಿರುತ್ತೆ. ನಿಮ್ಮಲ್ಲಿ ಇರೋದನ್ನ ಡಾಟಾಗಳನ್ನ ನಾವು ಸಬ್ಮಿಟ್ ಮಾಡ್ತಾ ಇರ್ತೀವಿ. ಯಾವ ಕ್ರಾಪ್ ಮೇಲೆ ಏನ್ ಟ್ರಯಲ್ ಮಾಡಿದಂತ ಅಲ್ಲಿ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿರುತ್ತೆ, ಎಲ್ಲಿ ಮೂಲ ಉತ್ಪಾದನೆ ಆಗುತ್ತೆ ಜಪಾನ್ ಅಲ್ಲಿ, ಮತ್ತೆ ಇಲ್ಲಿ ಯಾವ ಕೆಮಿಕಲ್ ಮೇಲೆ ಯಾವ ಇದೆ ಅಂತ. ಹಂಗಾಗಿ ಗೌರ್ಮೆಂಟ್ ಇಂತಿಷ್ಟೇ ದಿನ ಅಂತ ಮತ್ತೆ ಅಲ್ಲಿ ಯೂನಿವರ್ಸಿಟಿ ಲ್ಯಾಬ್ ಅಲ್ಲಿ ನಡೀತಾ ಇರ್ತೀವಲ್ಲ, ಅವರು ರಿಸಲ್ಟ್ ಅಪ್ಲೋಡ್ ಮಾಡ್ಬೇಕು ಅವರಿಗೆ ಗೌರ್ಮೆಂಟ್ ಲೆವೆಲ್ಗೆ, ಆವಾಗ ಪರ್ಮಿಷನ್ ಕೊಡ್ತಾರೆ. ಹಂಗಾಗಿ ಮಿನಿಮಮ್ 6 ಮಂತ್ ಇರ್ತವೆ. ಯಾವುದೇ ಕೆಮಿಕಲ್ ವಸ್ತು ಬಂತು ಇಂಡಿಯಾಕ್ಕೆ ಮಿನಿಮಮ್ 6 ಇಂದ 10 ಮಂತ್ಸ್ ಇದ್ದೇ ಹಿಡಿತವೆ ಮಾರ್ಕೆಟಿಗೆ ಬರೋದು. ಯಾವುದೇ ಮೆಡಿಸಿನ್ ಹೊಡೆದ್ರು ಎಷ್ಟು ಅವರ್ ಬೇಕು ಸರ್ ತಗೊಳ್ಳೋದು? ಸರ್ ಅದ್ರಲ್ಲಿ SC ಅಂತ ಹೇಳಿದ್ರಲ್ಲ, ಇವೆಲ್ಲ
ಇದರಲ್ಲಿ ಕಾಂಟ್ಯಾಕ್ಟ್ ಮತ್ತೆ ಸಿಸ್ಟಮಿಕ್ ಅಂತ ಇರ್ತದೆ. ಸಿಸ್ಟಮಿಕ್ ಅಂತ ಎಂದಾಗ ಏನಾಗುತ್ತೆ ಅಂತಂದ್ರೆ ನೀವು ಯಾರೇ ಕೇಳ್ತೀರಿ ಕೆಳಗಡೆಯಿಂದ ಮಾಡ್ತಾರೆ ಸ್ಪ್ರೇ ಅಂತ. ಈ ಸಿಸ್ಟಮಿಕ್ ಕೆಮಿಕಲ್ ಈಗ ಬರೋ ನ್ಯೂ ಕೆಮಿಕಲ್ ಸಿಸ್ಟಮಿಕ್ ಅನ್ನೋ ಹೆಚ್ಚಂತೆ. ನೀವು ಮೇಲ್ಗಡೆ ಎಲ್ಲ ಮಾಡಿದ್ರೆ ಕೆಳಗಡೆ ಫೋಟೋಸ್ ಇಂದ ಮತ್ತೆ ಕೆಳಗಡೆ ವರ್ಕ್ ಮಾಡುತ್ತೆ. ಈ SE ಫಾರ್ಮುಲೇಷನ್ ಇರ್ತಲ್ಲ ಅವು ತೊಳೆದೋಗ. ಕಾಂಟ್ಯಾಕ್ಟ್ ಅಂತ ನಾವೇನ್ ಹೇಳ್ತೀವಿ ಅಂತಂದ್ರೆ ನಾನು ಬಂದು ನೀವು ಮಾತಾಡಿಸಿ ಅಂತ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ ನಾವು. ಕಾಂಟ್ಯಾಕ್ಟ್ ಮಾಡಿದೆ ನಾನು ಅವನನ್ನ ಅಂತ ಹೇಳ್ತೀವಿ. ಅದೇನಂತಂದ್ರೆ ಬರೀ ಜಸ್ಟ್ ಹಂಗೆ ಮಾತಾಡಿಸಿ ಬಂದಂಗೆ ಇರುತ್ತೆ ಅದಷ್ಟೇ. ಅದೇನಾಗುತ್ತೆ ಸಿಸ್ಟಮಿಕ್ ವರ್ಕ್ ಮಾಡಲ್ಲ. ಈ ಸಿಸ್ಟಮಿಕ್ ಕೆಮಿಕಲ್ ಏನಾಗುತ್ತೆ ಅಂದ್ರೆ ಪ್ಲಾಂಟ್ ಒಳಗಡೆ ಸೇರ್ಕೊಂತಂದ್ರೆ ನೀವು 4 to 5 ವರ್ಷ ಒಳಗೆ ಮಳೆ ಬಂದ್ರು ಏನ್ ಸಮಸ್ಯೆ ಇಲ್ಲ. ಅಷ್ಟಿರ್ಬೇಕು. ನೀವು ಅಷ್ಟು ಮೇಲೆ ಈ ಕಾಂಟ್ಯಾಕ್ಟ್ ಏನಿರುತ್ತೆ ಉಳಿಗೆ ಕಾಂಟ್ಯಾಕ್ಟ್ ಆಯ್ತು ಅಂದ್ರೆ ಇಮಿಡಿಯೇಟ್ ಸತ್ತೋಗುತ್ತೆ. ಮತ್ತೆ ಅದನ್ನ ನೆಕ್ಸ್ಟ್ ಇನ್ನೊಂದು ಪ್ಲಾಂಟ್ ಇಲ್ಲಿ ಬಂದು ಕೂತ್ಕೊಂಡು ಮತ್ತೆ ಸಿಗಲ್ಲ, ಅದು ಸಾಯಲ್ಲ. ಅದು ಸಿಸ್ಟಮಿಕ್ ಕೆಮಿಕಲ್ ಇತ್ತು ಅಂದ್ರೆ ಪ್ಲಾಂಟ್ ಒಂದಷ್ಟು ಅಬ್ಸರ್ವ್ ಮಾಡಿ ನೀವು ಕೇಳ್ಬೋದು ಹಂಗಂತ ಕಾಫಿ ಒಳಗಡೆ ಕೆಮಿಕಲ್ ವಿಷಯ ಉಳ್ಕೊಳ್ಳುತ್ತೆ ಇಂತಿಷ್ಟು ದಿನ ಆದ್ಮೇಲೆ ಡೈಲ್ಯೂಟ್ ಆಗುತ್ತಾ ಅಂತ ಇರುತ್ತೆ. ಅದು ತನ್ನಿಂದ ತಾನಿಗೆ ಕ್ಲೋಸ್ ಆಗ್ತಾ ಹೋಗುತ್ತೆ. ಅದು ಕೆಮಿಕಲ್ ಯಾವುದೇ ರೀತಿ ಅದ್ರ ಮತ್ತೆ ಅಷ್ಟು ದಿನ ಉಳ್ಕೊಳ್ಳೋದಕ್ಕೆ ನೀವು ಹಿಂದಿಂದ ಎಲ್ಲ ವರ್ಲ್ಡ್ ಕೆಮಿಕಲ್ ಅಂತ ಎಕ್ಸಾಂಪಲ್ ಟೆಕ್ನಿಕಾಲಜಿ ಹೇಳ್ತೀನಿ. ಕಾರ್ಬಡೈಸಮ್ ಇರ್ಬೋದು, ಮ್ಯಾಂಗಸಮ್ ಇರ್ಬೋದು. ನೀವು ಬಡಿತು ಅಂತ 3-4 ತಿಂಗಳು ಇರ್ತವೆ. ಇವತ್ತಿಗೂ ನೀವು ಕಾರ್ಬಡೈಸಮ್ ಯೂಸ್ ಮಾಡ್ತು ಅಂತಂದ್ರೆ ನಿಮ್ ಪೇಪರ್ ಆಗಿರ್ಬೋದು ಕಾಫಿ ಒಳಗಡೆ ಇತ್ತು ಅಂತಂದ್ರೆ ನೀವು 3 ತಿಂಗಳು ಬಿಟ್ಟು ಚೆಕ್ ಮಾಡಿದ್ರೆ ರೆಸಿಡ್ಯೂ ಇರುತ್ತೆ ಅದರೊಳಗಡೆ. ಅದಕ್ಕೆ ಯಾಕೆ ಅಂತಂದ್ರೆ ಕ್ವಾಲಿಟಿ ಕೆಮಿಕಲ್ ಯಾಕೆ ಯೂಸ್ ಮಾಡಿ ಅಂತಂದ್ರೆ ನೀವೆಲ್ಲ ಕಾಫಿಗಳು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಎಕ್ಸ್ಪೋರ್ಟ್ ಹೋಗ್ತಾ ಇರ್ತವೆ ಯುರೋಪಿಯನ್ ಕಂಟ್ರಿಗಳಲ್ಲಿ. ಸರ್ ಈಗ ನಾವು ಇಂಡಿಯಾದರೆ ನಾವು ಯಾವ್ದಾದ್ರು ವಸ್ತು ಕೊಟ್ಟು ಸುಮ್ಮನೆ ನಾವು ತಿಂದ್ಬಿಡ್ತೀವಿ. ಯುರೋಪಿಯನ್ ಕಂಟ್ರಿ ಯಾರು ಅವ್ರು ಲ್ಯಾಬ್ ಟೆಸ್ಟ್ ಮಾಡ್ಸೇ ತಿನ್ನೋದು. ಅದ್ರೊಳಗೆ ರೆಸಿಡ್ಯೂ ಇಲ್ಲ ಅಂತ ನೋಡ್ಕೊಂಡೆ ತಿನ್ನೋದು. ಅದ್ರೊಳಗಡೆ ಕೆಮಿಕಲ್ ಅಂಶ ಏನಾರು ಕಂಡಿಟ್ಟು ರಿಜೆಕ್ಟ್ ಮಾಡ್ಬಿಡ್ತಾರೆ. ಒಂದೊಂದ್ಸತಿ ನೋಡ್ಬೋದು ನಿಮ್ ಕಾಫಿನ ರಿಜೆಕ್ಟ್ ಆಗ್ಬಿಟ್ಟು ಹೊರ ಬಂತು ಅಂತ ಪೇಪರ್ ರಿಜೆಕ್ಟ್ ಆಯ್ತು ಅಂತ ಹೇಳ್ತಾರೆ. ನೀವೇನ ಈಗ ನಮ್ಮಲ್ಲಿ ದಾಳಿಮೆ ಬೆಳೀತಾರೆ ಸಿಕ್ಕಾಬಿಟ್ಟು ಆ ಸಿಕ್ಕರಿ ಭಾಗದಲ್ಲೆಲ್ಲ ಕೆಮಿಕಲ್ ಯಾವ್ದಾರು ಯೂಸ್ ಮಾಡೋದ್ರೆ ಯಾವ ಫ್ರೂಟ್ಸ್ ಎಕ್ಸ್ಪೋರ್ಟ್ ಆಗೋದಿಲ್ಲ. ಅದಕ್ಕೆ ಯಾಕೆ ಹೇಳ್ತಾರೆ ಅಂತಂದ್ರೆ ಆದಷ್ಟು ರೆಸಿಡ್ಯೂ ಕಡಿಮೆ ಇರೋಂಥವು ಅಂದ್ರೆ ಈಗ ಹೊಡಿತು ಅಂದ್ರೆ ಅದು ಡೈಲ್ಯೂಟ್ ಆಗಿ ಹೋಗ್ಬಿಟ್ಟು ಇಂತಿಷ್ಟೇ ದಿನ ಇದ್ದಂದ್ರೆ ಅದ್ರ ಕೆಲಸ ಮುಗಿಸ್ ಅದು ಕ್ಲೋಸ್ ಆಗಬೇಕು. ಹಂಗಿದ್ದಾಗ ಮಾತ್ರ ರೆಸಿಡ್ಯೂ ಅಂತ ಕಡಿಮೆ ಇರ್ತವೆ. ಮಳೆಗೆ ಯಾವುದೇ ಕೆಮಿಕಲ್ ಹೊಡೋದು 3 to 4 ಟೈಮ್ ಇರಬೇಕು ಸರ್. ಇತ್ತು ಅಂತ ವರ್ಕ್ ಆಗುತ್ತೆ. ಇಮಿಡಿಯೇಟ್ ನೀವು ಸಿಲಿಕಾ ಬೇಸ್ಡ್ ಅಲ್ಲಿ ಯಾರು ಮಾತಾಡ್ತೀವಿ ಸಿಲಿಕಾ ಬೇಸ್ಡ್ ಗಮ್ ಅಂತ ಬರುತ್ತೆ ಅದನ್ನ ಹಾಕಂತು ಅಂತ 2-3 ಅವರ್ಸ್ಗೆಲ್ಲ ಕ್ಯೂರ್ ಆಗ್ಬಿಡುತ್ತೆ. ಪ್ಲಾಂಟಿಗೆಲ್ಲ ಅಬ್ಸರ್ವೇಷನ್ ತಗೊಬಿಡ್ತದೆ. ಗಮ್ ಯೂಸ್ ಮಾಡಿದ್ರೆ ಒಂದಷ್ಟು ವರ್ಕ್ ಆಗುತ್ತೆ. SC ಅಂತ ಹೇಳಿದ್ರೆ ಇದ್ರೊಳಗಡೆ ಆದಷ್ಟು ಗಮ್ಮಿನ ಪ್ರಮಾಣ ಇರುತ್ತೆ. ಅಂತದೇನು ಇರಕ್ಕಲ್ಲ. ಒಂದು 4 ಅವರ್ಸ್ ಕಳೆದ್ರು ಓಕೆ ನೋ ಪ್ರಾಬ್ಲಮ್ ಏನು ಆಗಲ್ಲ. ವಿತಿನ್ 4 ಅವರ್ಸ್ ಮಳೆ ಗಿಳೆ ಬಂತಾರೆ ಮತ್ತೆ ಸ್ಪ್ರೇ ಮಾಡಿ ಅಂದ್ರೆ ಈಗ ಎಕ್ಸಾಂಪಲ್ ನೀವು ಈ ಬ್ಲಾಕ್ ಗೆ ಬೆಳಿಗ್ಗೆ ಬಂದಿರ್ತಾರೆ 10 ಗಂಟೆ ಸ್ಟಾರ್ಟ್ ಮಾಡಿರ್ತೀವಿ 12 ಗಂಟೆ ಮಳೆ ಬಂದು 12 ಗಂಟೆ ಮಳೆ ಬಂತು ಫಸ್ಟ್ ಮಾಡಿದಷ್ಟಲ್ಲ ನೀವೇನು 1 ಅವರ್ 1.5 ಅವರ್ ಇರುತ್ತೆ ಅದೊಂದು 50% ಕಡಿಮೆ ಆಗೋ ಚಾನ್ಸಸ್ ಇದೆ. ಆವಾಗ ರಿಸಲ್ಟ್ ಕಡಿಮೆ ಬರುತ್ತೆ. ಅದು ಈ ಮಳೆ ಬಂತು ಅಂದ್ರೆ ಇಮಿಡಿಯೇಟ್ ಒಂದ್ಸತಿ ಹೊಡಿತು ಅಂತ ಅನ್ನೋದು ಮಳೆ ಚೆನ್ನಾಗಿ ಬಿಸಿಲು ಬಂದು ಒಣಗಬೇಕು, ಅದು ಮಾಸ್ಟರ್ ಆಗಬೇಕು. ಮತ್ತೆ ಅದು ನೀವು ಈ ಎಲೆ ಒಳಗಡೆ ಟೊಮೆಟೊ ಅಂತ ಹೇಳ್ತೀವಿ ಅದು ಓಪನ್ ಆಗುತ್ತೆ. ನಮ್ಮ ಬೇವ್ರ ಸೆಲೆ ಹೆಂಗ್ ಓಪನ್ ಆಗ್ತದೆ ಹಂಗೆ ಓಪನ್ ಆಗುತ್ತೆ. ಆ ಅಬ್ಸರ್ವೇಷನ್ ಮಾಡ್ತೀವಿ. ಬೇಗ ಏರ್ಕೊಳ್ಳುತ್ತೆ ಅಥವಾ ಮಳೆ ಸಾಧಾರಣ ಮೋಡ ಇದ್ದಾಗ ನಿಧಾನಕ್ಕೆ ಯಾಕೆ ಬಿಸಿಲಿದ್ದಾಗ ಏನಾಗುತ್ತೆ ನೀವು ಬಿಸಿಲಿಗೆ ಹೋಯ್ತು ಅಂದ್ರೆ ನಿಮ್ಗೆ ಬೇವ್ರು ಬರುತ್ತೆ. ಬೇವ್ರು ಎಲ್ಲಿಂದ ಬರುತ್ತೆ ನೀವು ಅದೇ AC ಒಳಗಡೆ ಇದ್ರು ಬರೋದಿಲ್ಲ ಬೇವ್ರು. ಇಲ್ಲಿ ಟೊಮೆಟೊ ಅಂತ ಇರುತ್ತೆ ಅದು ಓಪನ್ ಆಗಲ್ಲ. ಅದು ಅದು ಹಂಗೆ ಇರುತ್ತೆ. ಅದ್ರೊಳಗಡೆ ಏನು ಬಿಸಿಲು ಬಂತು ಸಣ್ಣ ಇಟ್ಕೊಂಡು ಓಪನ್ ಆಗುತ್ತೆ. ಅದು ಬಾಯ್ ಬಿಡುತ್ತೆ. ಆ ಬಾಯ್ ಬಿಟ್ಟೆ ಕೆಮಿಕಲ್ ಒಳಗಡೆ ಹೋಗುತ್ತೆ. ಅವಾಗ ಏನಾಗುತ್ತೆ ಬಿಸಿಲು ಇತ್ತು ಅಂತ ಬೇಗ ಅಬ್ಸರ್ವೇಷನ್ ಮಾಡ್ಕೊಬಿಟ್ಟು ಮೋಡದ ವಾತಾವರಣ ಇತ್ತು ಅಂದ್ರೆ ಸ್ವಲ್ಪ ಲೇಟ್ ತಗೊಳುತ್ತೆ. ಅವಾಗ 1 ಅವರ್ ಜಾಸ್ತಿ ಎಕ್ಸ್ಟ್ರಾ ತಗೋಬಹುದು. ಆಕ್ಚುಲಿ ಮೋಡದ ವಾತಾವರಣ ಇದ್ದು ಕೆಮಿಕಲ್ಗಳು ನಿಧಾನಕ್ಕೆ ಅಬ್ಸರ್ವೇಷನ್ ಮಾಡ್ಕೊಂಡು ಚೆನ್ನಾಗಿ ವರ್ಕ್ ಮಾಡ್ತೇವೆ. ಬಿಸಿಲಿದ್ದಾಗ ವೈಬ್ರೇಟ್ ಆಗಂತ ಒಂದೊಂದು ಕೆಮಿಕಲ್ ಇರ್ತವೆ. ಇವ್ಯಾವ ವೈಬ್ರೇಟ್ ಆಗಲ್ಲ ಅಂದ್ರೆ ಆವಿಯಾಗಿ ಹೋಗಲ್ಲ. ಇವೆಲ್ಲ ಇವು ಹಿಡಿದಿಟ್ಕೊಳ್ತೀವಲ್ಲ ಈ EC ಅಂತ ಹೇಳಿದ್ರೆ ಅವೆಲ್ಲ ಸ್ವಲ್ಪ ವೈಬ್ರೇಟ್ ಆಗ್ತವೆ. ಚೆನ್ನಾಗಿರುತ್ತೆ. ಮೋಡ ಇತ್ತು ಅಂದ್ರೆ ಈಗ ಎಕ್ಸಾಂಪಲ್ ಯಾವಾಗ್ಲಾದ್ರು ಏನಾದ್ರು ಅಂದ್ರೆ ಈ ಮಳೆಗಾಲದಲ್ಲ ಈಗ ಮೋಡದ ವಾತಾವರಣ ಇದ್ರೆ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ. ಯಾವಾಗ್ಲೂ ಕೆಮಿಕಲ್ ಹೊಡಿಬೇಕು ಅಂತಂದ್ರೆ ಸ್ವಲ್ಪ ಹೆವಿ ಬಿಸಿಲಿಗಿಂತ ಕಡಿಮೆ ಸಾಧಾರಣ ಬಿಸಿಲಿತ್ತು ಅಂತಂದ್ರೆ ನಿಮಗೂ ಸೈಡ್ ಎಫೆಕ್ಟ್ ಇರಲ್ಲ, ಲೇಬರ್ಸ್ಗೂ ಸೈಡ್ ಎಫೆಕ್ಟ್. ಅದು ಯಾವಾಗ್ಲೂ ಅಂತಂದ್ರೆ ಸ್ಮೆಲ್ ಬರೋದಾಗ್ಲಿ ಮತ್ತೆ ಇದಾಗೋದ್ರಲ್ಲಿ ಆಗೋದಿಲ್ಲ. ಸ್ವಲ್ಪ ಕೂಲ್ ವಾತಾವರಣ ಇತ್ತು ಅಂತಂದ್ರೆ ಯಾವಾಗ್ಲೂ ಏನಂತಂದ್ರೆ ನೀವು ಯಾವುದೇ ವಸ್ತು ತಗಂತ ಅದ್ರೊಳಗಡೆ ಬರುತ್ತೆ. ಕೂಲ್ ಅಂಡ್ ಡ್ರೈ ಪ್ಲೇಸ್ ಸ್ಟೋರ್ ಮಾಡಿ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ವಾತಾವರಣ ಶುದ್ಧಿಯಾಗಿರುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಅದಷ್ಟೇ ಹಂಗಿರ್ತದೆ. ಮಾಡಿದ್ರು ಮಧ್ಯಾಹ್ನ ಮಾಡಿ ನೋ ಪ್ರಾಬ್ಲಮ್ ಏನೂ ಆಗಲ್ಲ. ನೆರಳಿರ್ತವೆ ಏನು ಸಮಸ್ಯೆ ಇಲ್ಲ. ನೀವು ಮಧ್ಯಾಹ್ನ ಬೆಳಗ್ಗೆ ನೋಡಿ ಈಗ ಎಕ್ಸಾಂಪಲ್ ವೆಜಿಟೇಬಲ್ ನನ್ನ ಹತ್ರ 1 ಎಕರೆ ಇದೆ ಅಂದ್ರೆ ಬೆಳಗ್ಗೆ ಸಾಯಂಕಾಲ ಹೋಗಿ ಚಿಲ್ಲಿ ಮಾಡಿ ಬರ್ಬೋದು. ನಿಮ್ದು ಪ್ಲಾಂಟೇಶನ್ ಒಳಗಡೆ ಲೇಬರ್ ಕರ್ಕೊಂಡು ನೀವು ವೇಟ್ ಮಾಡಕ್ಕಾಗಲ್ಲ. ನೋ ಪ್ರಾಬ್ಲಮ್ ಏನು ಸಮಸ್ಯೆಗಳು ಮಾಡ್ಬೋದು. ಬಟ್ ಅತಿಯಾಗಿ ಬಿಸಿಲಿದ್ದಾಗ ಏನು ಅಂತಂದ್ರೆ ಚಿಕ್ಕ ಪ್ರಾಬ್ಲಮ್ ಇವೆಲ್ಲ ಬರಲ್ಲ. ಈ ಬೇರೆ ಕೆಮಿಕಲ್ ಒಂದೊಂದು ಸ್ಕ್ರಾಚ್ ಆದ್ರೆ ಈ ಕಡ್ಡಿ ಹೊಡೆದ್ರೆ ಉರಿತಲ್ಲ ಆ ರೀತಿ ಅತಿ ಬಿಸಿಲಿದ್ದಾಗ ಹಂಗಿರ್ತವೆ. ಅದು ಬಿಟ್ಟು ಇನ್ನೇನು ಇರ್ತದೆ. ಸರ್ ಬೇರೆ ಏನಾದ್ರು ಡೌಟ್ ಇದೆಯಾ? ಬೇರೆ ಲಾಂಚ್ ಆಗುತ್ತೆ ಇಲ್ಲ ಸರ್ ಈ ವರ್ಷದಲ್ಲಿ ಲಾಂಚ್ ಆಗುತ್ತೆ. 100% ಲಾಂಚ್ ಆಗುತ್ತೆ. ಈ ವರ್ಷ ಮೇ ಬಿ ಜೂನ್ ಜುಲೈ ಅಷ್ಟರಲ್ಲಿ ಸಿಗೋ ಚಾನ್ಸಸ್ ಇದೆ. ಇಲ್ಲ ಅಂದ್ರೆ ನಿಮ್ಗೆ ಸೆಕೆಂಡ್ ರೌಂಡ್ಗೆ 100% ಸಿಗುತ್ತೆ ಸರ್. ಎಲ್ಲ ಕಡೆ ಸಿಗುತ್ತೆ. ನೀವು ಎಲ್ಲೋ ಕೇಳಿದ್ರು ಕೊಡೋ ತರ ನಾವು ಫೆಸಿಲಿಟೀಸ್ ಮಾಡ್ತೀವಿ. ನೀವೆಲ್ಲಾದ್ರೂ ತಗೊಳ್ಳಿ. ಎಕ್ಸ್ಕ್ಯಾಲಿಯಾ ಮ್ಯಾಕ್ಸ್ ಅಂತ ಯಾವ್ದು ಹೇಳಿ, ಎಕ್ಸ್ಕ್ಯಾಲಿಯಾ ಮ್ಯಾಕ್ಸ್ ಅನ್ನೋದನ್ನ ಯೂಸ್ ಮಾಡಿ. ರೇಟ್ ಫಿಕ್ಸ್ ಮಾಡಿಲ್ಲ ಇಲ್ಲ ಸರ್ ಯೂಸ್ ಮಾಡ್ಬೋದು. ನೀವು ಕಾಪರ್ ಏನಂದ್ರೆ ಇದು ಹೊಡಿಯಕ ಒಂದ್ಸಲ ಫಂಗಿ ಸೈಡ್ ಹೊಡಿತೀರಾ, ನೆಕ್ಸ್ಟ್ ರೌಂಡ್ ಹೋಗಿ ಕಾಪರ್ ಹೊಡಿತೀರಾ. ಕಂಟ್ರೋಲ್ ಆಗ್ಲಿಲ್ಲ ಅಂತ ನೀವು ಬೇಕಂದ್ರೆ ಇದನ್ನ ಯೂಸ್ ಮಾಡ್ಬೋದು. 2 ಟೈಮ್ಸ್ ಯೂಸ್ ಮಾಡ್ಬೋದು ವರ್ಷಕ್ಕೆ. ಅದೇನು ಸಮಸ್ಯೆ ಆಗಲ್ಲ. ಸೆಕೆಂಡ್ ಸ್ಪ್ರೇಗೆ 100% ಸಿಗುತ್ತೆ. ಟ್ರೈ ಮಾಡಿ ಸರ್. ಒಂದು ಫೀಲ್ಡ್ ಅಲ್ಲಿ ಒಂದು ಅಬ್ಸರ್ವೇಷನ್ ತಗೊಂಡು ಬಂದು ಸರ್. ಇಲ್ಲಿ ನೋಡಿ ಒಂದು 5 ನಿಮಿಷ ನೋಡಿ. ಇಲ್ಲಿ ನೋಡಿ ಈ ಟೇಪ್ ಕಟ್ಟಿದೆಯಲ್ಲ, ಟೇಪ್ ಇಂದ ಆ ಎಡ್ಜ್ವರೆಗೂ ಬಂದು ಎಕ್ಸಾಕೋನಜಾಲ್ ಮಾಡಿದೀವಿ. ಸ್ಪ್ರೇ ಮಾಡಿರೋಂಥದ್ದು ಇಲ್ಲಿ ಮಾರ್ಕ್ ಮಾಡಿದೀವಿ ಐಡೆಂಟಿಫೈ ಮಾಡಲಿ ಅಂದ್ಬಿಟ್ಟು. ಇದು ಸ್ಪ್ರೇ ಮಾಡಿದೆ. ಸ್ಪ್ರೇ ಮಾಡಿದಾದ್ಮೇಲೆ ಕಾಣಿಸ್ತಿರೋಂಥ ಸ್ಪೋರ್ಸ್ ಆಕ್ಟಿವ್ ಸ್ಪೋರ್ಸ್ ಇದು ಆಕ್ಟಿವ್ ಆಗಿದೆ ನೋಡಿ. ಅಲ್ಲಿ ಮಾರ್ಕ್ ಮಾಡಿದೀವಿ. ಹಾ ಸರ್ ಇದು ಸ್ವಲ್ಪ ಕ್ಯೂರ್ ಆಗಿದೆ. ಈ Cure ಏನು ಎಲ್ಲ ಕಲರ್ ಬಂತು ಅನ್ನೋ ಮತ್ತೆ ಬಾಟಲ್ ನಲ್ಲಿ ಇದು ಆಕ್ಟಿವ್ ಅಂತ ಬರ್ತಾ ಇರುತ್ತೆ ನೋಡಿ. ಇಲ್ಲಿ ಫಸ್ಟ್ ಕ್ಯೂರ್ ಆಗಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಈ
ಇಲ್ಲಿ ಆಕ್ಟಿವ್ ಆಗಿದೆ. ಮುಟ್ಬಿಟ್ಟು ಅಂತಂದ್ರೆ ನಿಮ್ ಬೆಳ್ಳಿ ಗಂಟ್ಕೊಳ್ಳುತ್ತೆ. ಅಂದ್ರೆ ಫಸ್ಟ್ ಸ್ಪ್ರೇ ಮಾಡಿದಾಗ ಅದು ಕ್ಯೂರ್ ಆಗಿರೋದೇ ಅಣ್ಣ. ಫಸ್ಟ್ ಸ್ಪ್ರೇ ಮಾಡಿದಾಗ ಕೆಳಗಡೆ ಕ್ಯೂರ್ ಆಯ್ತು, ಯಾವಾಗ ಬಿಸಿಲು ಮಳೆ ಶುರು ಆಯ್ತು ಮತ್ತೆ ಆಕ್ಟಿವ್ ಆಯ್ತು. ಮತ್ತೆ ಆಕ್ಟಿವ್ ಆಯ್ತು. ಈಗ ನೋಡಿ ಈ ಡಾಟ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಮತ್ತೆ ಆಕ್ಟಿವ್ ಇದ್ರಲ್ಲಿ ಆಕ್ಟಿವ್ ಆಗಿಲ್ಲ. ಈ ಮೂರು ಇದು ಬಂದು ಹೆಕ್ಸಾಕೋನಜೋಲ್. ಮೂರು ಈ 3 ಸಾಲು ಕಾಂಡಾಫ್ ಪ್ಲಸ್. ಅದೇ ಕಾಂಡಾಫ್ ಪ್ಲಸ್ ಡಾಟ್ಸ್ ಮ್ಯಾಕ್ ನೀವೇನ ಹನಿ ಈ 3 ಸಾಲು ಜಂಪ್ ಆಗುತ್ತೆ. ಅದು ಈ ಹನಿ ಮಣ್ಣು ಮ್ಯಾಕ್ ಬಿದ್ರೆ ಹಿಂಗ್ ಮಣ್ಣು ಹಿಂಗ್ ಸಿಡಿತಾ ಇರುತ್ತೆ. ಆವಾಗಲೇ ನಿಮ್ಗೆ ತುಂತುರು ಮಳೆ ಬಿದ್ದಿದೆ, ಮಳೆ ಬೂದಿ ತರ ಆಮೇಲೆ ಒಂದು 2-3 ದಿನಕ್ಕೆ ಮತ್ತೆ ಜಡಿ ಮಳೆ ಸ್ಟಾರ್ಟ್ ಆಯ್ತಲ್ಲ, ಆಗ ಮತ್ತೆ ಆಕ್ಟಿವ್ ಆಗಿದೆ. ಈಗ ಇದರಿಂದ ಆ ಕಡೆ ಅಲ್ಲ, ಇದು ಅಷ್ಟೇ, ಇದು ಕಾಂಡಾಫ್ ಪ್ಲಸ್. ಇದು ಕಾಂಡಾಫ್ ಪ್ಲಸ್ ಈ ಗಿಡದಿಂದ ಸರ್. ಇಲ್ಲಿ 6 ಲೈನ್ ವರೆಗೂ ಎಕ್ಸ್ಕ್ಯಾಲಿಯಾ ಮಾಡಿದ್ದೀವಿ. ಕಂಪ್ಲೀಟ್ ಆಗಿ ಬರ್ನ್ ಆಗಿದೆ. ಈ ಗಿಡದ ಜಾಸ್ತಿ ಅಬ್ಸರ್ವ್ ಮಾಡ್ಬೇಕು. ಇದು ಮ್ಯಾಕ್ಸಿಮಮ್ ಬಂದಿದ್ದಂತ ಗಿಡ ಇದು ಮ್ಯಾಕ್ಸಿಮಮ್ ಬಂದಿತ್ತು ನೋಡಿ ಅಲ್ಲಿ ನೋಡಿ ಸರ್. ಇಲ್ಲಿ ನೋಡಿ ಇದರಲ್ಲಿ ಎಷ್ಟು ಸ್ಪೋರ್ಟ್ಸ್ ಇತ್ತು ಎಲ್ಲ ಕಂಪ್ಲೀಟ್ ಕಂಟಿನ್ಯೂ ಯಾವುದು ಆಗಿಲ್ಲ. ಎಲ್ಲವೂ ಬರ್ನ್ ಆಗಿ ಅಲ್ಲೆಲ್ಲ ಸ್ಟಾಪ್ ಆಗಿದೆ. ಈ ಎಲೆ ಇದೆಯಲ್ಲ, ಏನ್ ನಾವು ಹೇಳಿದ್ರಲ್ಲ ಈಗ ನಮ್ಮ ಇದೆಲ್ಲ ಬರ್ನ್ ಆಗಿ ತೂತಾಗಿ ನೀವು ಈಗ ಎಲೆ ಉದ್ರಲ್ಲ, ಅದು ಉಳ್ಕೊಳ್ಳುತ್ತೆ. ಹಂಗೆ ಪ್ಲಾಂಟ್ ಎಲ್ಲ ಉಳ್ಕೊಳ್ಳುತ್ತೆ ಅದು. ನೋಡಿ ಈ ಡಾಟ್ಸ್ ಇದ್ದು ಮೇಜರ್ ಆಗಿದ್ದು. ಇಲ್ಲಿ ಈ ಡಾಟ್ಸ್ ಅಲ್ಲಿ ನೋಡಿ ಮತ್ತೆ ಕಂಟಿನ್ಯೂ ಆಗಿಲ್ಲ, ಅಲ್ಲಿಗೆ ಸ್ಟಾಪ್ ಆಗಿ ಹೋಗಿದೆ. ನೀವು ಆಕ್ಟಿವ್ ಇದೆ ಅಂತ ನೀವು ಮುಟ್ಟಿದ್ರೆ ಅದ್ರಲ್ಲಿ ಪೌಡರ್ ಬರುತ್ತೆ ನಿಮ್ಮ ಕೈಗೆ. ಅದು ಫುಲ್ ಹೋಯ್ತು, ಬರ್ನ್ ಆಯ್ತು. ಮಧ್ಯದಲ್ಲಿ ಬ್ರೌನ್ ಬಂದ್ ನೋಡಿ, ಫುಲ್ ಬೂದಿ ಇಲ್ಲ. ಅದು ಆ ಭಾಗ ಪುಡಿ ಪುಡಿ ಆಗಿಬಿಟ್ಟು ತೂತಾಗುತ್ತೆ ಎಲೆ. ಅದು ಆವಾಗ ಅದು ಕ್ಲಿಯರ್ ಆಗಿ. ಯಾವುದು ಆ ಬ್ಲಾಕ್ ರೆಡ್ ಅಂತ ನಿಮ್ಮ ಕೆಳಗಡೆ ಹುಲ್ ಇರುತ್ತಲ್ಲ, ಅದು ಬಂದು ಅಲ್ಲಿ ಬಂದು ಪಳಿಯುತ್ತೆ. ಇದು ಆದ್ರೂ